ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಯ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಡಿವಿಜಿ ಅವರ ಈ ಕಾವ್ಯ ಪ್ರೌಢಮೆ ಕನ್ನಡ ಸಾರಸ್ವತ ಲೋಕಕ್ಕ ಒಂದು ಕೊಡುಗೆ ಅಂತ ಹೇಳಿ ಕರಿಬಹುದು. ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾವು ಇವತ್ತ ಕೆ ಅವರು ನಡೆಸಿರುವಂತಹ ಕಳೆದ ಪ್ರಶ್ನೆ ಪತ್ರಿಕೆ ಅಂದ್ರೆ ರೀಸೆಂಟ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಈ ಮೆಂಟಲ್ ಅಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಥವಾ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಈ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ನಾನು ನಿಮ್ಮ ಉದಯ್ ಕುಮಾರ್. ಇವತ್ತಿನ ಈ ಕ್ಲಾಸ್ ಅನ್ನ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ನಾವು ನೋಡ್ತಾ ಹೋಗೋಣ. ಯಾವ ರೀತಿ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳು ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತದ. ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಗಳು ಬಂದಾಗ ನಾವು ವಿಚಲಿತಗೊಳ್ದ ಯಾವ ರೀತಿಯಾಗಿ ಅದನ್ನ ಮಾಡಬಹುದು ಎಕ್ಸಾಮಿನೇಷನ್ ಹಾಲ್ ಒಳಗ ಅನ್ನುವುದ ನಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ಬಿಟ್ಟಿದ್ದ. ಅಂಡ್ ಅದಕ್ಕಾಗಿ ನಾವು ಪ್ರಾಕ್ಟೀಸ್ ಅನ್ನ ಕೂಡ ಮಾಡ್ಲೇಬೇಕಾಗ್ತದ. ಹಾಗಾದ್ರೆ ತಡ ಮಾಡೋದು ಬೇಡ ಸ್ಪರ್ಧಾ ಮಿತ್ರರೇ, ಸ್ಟಾರ್ಟ್ ಮಾಡಿಬಿಡೋಣ. ಯಾವ್ಯಾವ ಕ್ವಶನ್ ಅನ್ನ ಕೆ ಎದವರ ರೀಸೆಂಟ್ ಆಗಿ ಕೇಳ್ಕೊತ ಬಂದಾರು ಆ ಕ್ವಶನ್ ಅನ್ನ ನಾನು ಬಿಡಿಸ್ತಾ ಹೋಗ್ತೀನಿ. ಓಕೆ, ಹಾಗಾದ್ರೆ ಫಸ್ಟ್ ಕ್ವಶನ್ ಅನ್ನ ನೋಡೋಣ. ತ್ರಿಭುಜದ ಕೋನಗಳು 3:2:7 ಈ ಅನುಪಾತದಲ್ಲಿದ್ದಾಗ ಆ ತ್ರಿಭುಜದ ರಿಯಲ್ ಆಗಿರುವಂತಹ ಕೋನಗಳ ಎಷ್ಟು ಡಿಗ್ರಿ ಒಳಗಿರ್ತಾವು ಅಥವಾ ಆ ಕೋನಗಳ ಅಳತೆ ಏನು ಅನ್ನೋದು ಪ್ರಶ್ನೆಯ ಸ್ವಾರಸ್ಯ. ಹಾಗಾದ್ರೆ ಯಾವ ರೀತಿ ಇರಬಹುದು ಪ್ರಶ್ನೆ? ತ್ರಿಭುಜ ಪಾಠಕ್ಕೆ ಸಂಬಂಧಿಸಿದಂಗ ನಾವು ತ್ರಿಭುಜಗಳನ್ನ ನೋಡಕತ್ತು ಅಂದ್ರ ತ್ರಿಭುಜಗಳು 3 ಬಾಹುಗಳು, 3 ಕೋಣಗಳು, 3 ಶೃಂಗಗಳನ್ನ ಹೊಂದಿರುವಂತಹ ಒಂದು ಆವೃತ್ತ ಆಕೃತಿಯಾಗಿರ್ತದೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಲಂಬಕೋಣ ತ್ರಿಭುಜ, ಇವು ತ್ರಿಭುಜದ ಹಲವಾರು ವಿಧಗಳನ್ನ ನಾವು ಇಲ್ಲಿ ಗಣಿತದಲ್ಲಿ ಅಭ್ಯಾಸ ಕೂಡ ಮಾಡ್ತೀವಿ. ಇಲ್ಲಿ ಸಮಬಾಹು ತ್ರಿಭುಜವನ್ನ ನೋಡಿದಾಗ ಸ್ವಲ್ಪ ಇದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಹೇಳಿ ಆಮೇಲೆ ಪ್ರಶ್ನೆಗೆ ಬರ್ತೀನಿ. ಸಮಬಾಹು ತ್ರಿಭುಜವನ್ನ ನಾವು ಗಮನಿಸಿದಾಗ 3 ಬಾಹುಗಳು ಪರಸ್ಪರ ಸಮ ಇರ್ತಾವು. ಇದ್ರ ಜೊತೆಗೆ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, 3 ಕೋಣಗಳು ಕೂಡ ಸಮ ಇರ್ತಾವು. ಹಾಗಾಗಿ ಇದಕ್ಕೆ ನಾವು ಸಮಕೋಣೀಯ ತ್ರಿಭುಜ ಅಂತ ಕೂಡ ಕರಿಬಹುದು. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಒಳಗ. ಹಾಗಾದ್ರೆ 3 ಬಾಹುಗಳು ಮತ್ತು 3 ಕೋಣಗಳ ಸಮ ಅದಾವಂದ್ರ ನಮ್ಗೀಗ ಆಲ್ರೆಡಿ ಗೊತ್ತದ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. 3 ಕೋನಗಳ ಸಮ ಅದಾವಂದ್ರೆ ಇದು 60 ಡಿಗ್ರಿ ಇರ್ತದೆ, ಇದು 60 ಡಿಗ್ರಿ ಇರ್ತದೆ, ಇದು 60 ಡಿಗ್ರಿ ಇರ್ತದೆ. ಇದು ಸಮಬಾಹು ತ್ರಿಭುಜದ ಒಂದು ವಿಶಿಷ್ಟವಾದಂತ ರಚನೆ. ಇನ್ನು ನಾವು ಸಮದ್ವಿಬಾಹು ತ್ರಿಭುಜಕ್ಕೆ ಹೋದ್ವು ಅಂದ್ರ ಅಲ್ಲಿ 2 ಬಾಹುಗಳು ಪರಸ್ಪರ ಸಮ ಇರ್ತಾವ. ಇವ 2 ಇರ್ಬೇಕಂತ ಏನಿಲ್ಲ, ಮತ್ತೆ ಬೇರೆ ಇದ್ರ ಜೊತೆ ಇದ್ರ ಜೊತೆ ಇದ್ರೂ ನಡೀತದ. ಸಮದ್ವಿಬಾಹು ತ್ರಿಭುಜ 2 ಬಾಹುಗಳು ಪರಸ್ಪರವಾಗಿರಂತ ಸಮವಾಗಿರುವಂತಹ ಪರಿಕಲ್ಪನೆ. ಯಾವಾಗ 2 ಬಾಹುಗಳು ಪರಸ್ಪರ ಸಮವಾಗಿರ್ತಾವೋ ಅದ್ರ ಅಭಿಮುಖ ಕೋಣಗಳು ಕೂಡ ಸಮವಾಗಿರ್ತಾವ ಅನ್ನೋದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಮ್ಯಾಟರ್. ಎಕ್ಸಾಮಿನೇಷನ್ ಕಿಂತ ಮುಂದೆ ಹೀಗೆ ಕೇಳ್ತಿರ್ತಾರು. ಫಾರ್ ಎಕ್ಸಾಂಪಲ್ ಒಂದು ತ್ರಿಭುಜವನ್ನ ಕೊಡ್ತಾರು. ಈ ತ್ರಿಭುಜವನ್ನ ಕೊಟ್ಟ ಇವೆರಡು ಸಮಬಾಹು ಅಂತ ತೋರಿಸಿ ಈ ಕೋಣದ ಅಳತೆ 60 ಡಿಗ್ರಿ ಅಥವಾ 60 ಕೊಡಂಗಿಲ್ಲ, 80 ಡಿಗ್ರಿ ಅಂತ ಕೊಡ್ತಾರ ಅಂತ ಅನ್ಕೊಂಡು 80 ಡಿಗ್ರಿ ಅಂತ ಕೊಟ್ಟಾರ. ಹಾಗಾದ್ರೆ ಕೋಣ ಬಿನ ಅಳತೆ ಏನು ಅಂತ ಬಹಳಷ್ಟು ಜನ ಸ್ಪರ್ಧಾ ಮಿತ್ರರು ಏನ್ ಮಾಡ್ತೀರಿ, ಸರ್ 2 ಕೊಟ್ರ 1 ಕಂಡು ಹಿಡಿಬಹುದ್ರಿ, ಇವ್ರೇನ್ರಿ 1 ಕೊಟ್ಟಾರು 2 ಹೆಂಗ್ ಕಂಡು ಹಿಡಿದ? ಹಂಗಲ್ಲ, 1 ಕೊಟ್ಟಾರು 2 ಕಂಡು ಹಿಡಿಬಹುದು. ಯಾಕಂದ್ರ ಆ 2ರ ಅಭಿಮುಖ ಬಾಹುಗಳ ಸಮ ಅದಾವ. ಯಾವಾಗ ಒಂದು ತ್ರಿಭುಜದಲ್ಲಿ 2 ಬಾಹುಗಳ ಸಮ ಇರ್ತಾವೋ ಆ ಬಾಹುಗಳ ಅಭಿಮುಖ ಕೋಣಗಳು ಕೂಡ ಸಮ ಇರ್ತಾವ ಅನ್ನುವಂತ ಪಾಯಿಂಟ್ ನಮಗೆ ಕ್ಲಿಯರ್ ಕಟ್ ಆಗಿ ಬರ್ತಿರ್ಬೇಕು. ಹಾಗಾದ್ರೆ ಇವೆರಡು ಸಮ ಅದಾವಂದ್ರೆ ಈ 2 ಕೋಣಗಳು ಸಮ ಇರ್ತಾವ. ಆಲ್ರೆಡಿ 80 ಡಿಗ್ರಿ ಹೋಗ್ಯದ, 180 ಡಿಗ್ರಿ ಒಟ್ಟು ಒಳ ಕೋಣಗಳ ಮೊತ್ತ ಆಗೈತೆ ಅಂದ್ರೆ 80 ಹೋಗೈತೆ ಅಂದ್ರೆ ಇನ್ನು 100 ಉಳಿತು. 100ರಾಗ 2 ಸಮಭಾಗ ಮಾಡಿದ್ವು ಅಂದ್ರೆ 50 ಡಿಗ್ರಿ ಮತ್ತು 50 ಡಿಗ್ರಿ ಆಗಿರ್ತಾವು. ಕೋಣ ಬಿನ ಅಳತೆ ಕೂಡ 50 ಡಿಗ್ರಿ, ಕೋಣ ಸಿನ ಅಳತೆ ಕೂಡ 50 ಡಿಗ್ರಿ. ಓಕೆ, ಇವೆಲ್ಲವೂ ಕೂಡ ತ್ರಿಭುಜದ ವಿಶೇಷವಾದಂತ ಅಂಶಗಳು. ನಾ ಪಾಠವನ್ನ ಸ್ಟಾರ್ಟ್ ಮಾಡೀನಿ ಅಂದ್ರೆ ತ್ರಿಭುಜದ ಬಗ್ಗೆ ನಿಮಗೆ ಬಹಳ ಡೀಟೇಲಿಂಗ್ ಆಗಿ ಹೋಗ್ತೀನಿ. ಇಲ್ಲಿ ಪ್ರಶ್ನೆಯನ್ನ ಇನ್ನೇನು ಗಮನಿಸೋನು, ತ್ರಿಭುಜದ ಕೋಣಗಳು 3, 2, 7 ಈ ಅನುಪಾತದಾಗ ಅದಾವಂದ್ರೆ ಆ ತ್ರಿಭುಜದ ರಿಯಲ್ ಆಗಿರುವಂತ ಕೋಣಗಳ ಅಳತೆ ಏನು ಅನ್ನೋದು ಪ್ರಶ್ನೆಯ ಸ್ವಾರಸ್ಯ. ಹಾಗಾದ್ರೆ ಇಲ್ಲಿ ಬಿಡಿಸುತ್ಕೋತ ಹೋಗಿ ನೋಡ್ರಿ, ಅನುಪಾತಗಳನ್ನ ಯಾವಾಗ್ಲೂ ನಾವು ಈ ರೀತಿಯಾಗಿ ಬರ್ಕೋತೀನಿ. 3x, 2x, 7x. ಓಕೆ, ಅನುಪಾತಗಳು ಅಂದ್ರೆ ರಿಯಲ್ ಆಗಿರುವಂತ ಕೋಣಗಳಲ್ಲವ, 3 ಡಿಗ್ರಿ 2 ಡಿಗ್ರಿ ಹಿಂಗಿಲ್ಲವ. ಅದೊಂದ ಒಂದ್ ರೇಷಿಯೋದಾಗ ಅದಾವ, ಒಂದು ಪಾಲನ್ನ ಹಂಚ್ಕೊಂಡವ ಆ ರೀತಿಯಾಗಿ. ಬಹಳ ಇಂಟ್ರೆಸ್ಟಿಂಗ್. ಓಕೆ, ಹಾಗಾದ್ರೆ 3, 2, 7ರ ಅನುಪಾತದಲ್ಲಿನ ತ್ರಿಭುಜದ ಕೋಣಗಳು, ಈ ಅನುಪಾತಗಳ ಒಟ್ಟು ಮೊತ್ತನ ಅಥವಾ ಈ ತ್ರಿಭುಜದ ಒಳಕೋಣಗಳ ಒಟ್ಟು ಮೊತ್ತನ 180 ಡಿಗ್ರಿ ಆಗಿರ್ತದ. ಈಗ ನಾವು ಎಕ್ಸ್ ನ ವ್ಯಾಲ್ಯೂ ಕಂಡುಹಿಡಿಯಕ್ ಬಹಳಷ್ಟು ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು. 3, 2, 5, 5, 7, 12. 12x is equal to 180
80. ದೆನ್ ಎಕ್ಸ್ ಇಲ್ಲೇ ಇರ್ಲಿ 12 ಗುಣಾಕಾರ ಐತಿ, ಆಚೆ ಕಡೆ ಹೋದ್ರೆ ಏನಾಗ್ತದ 180 ಜೊತೆ ಭಾಗಾಕಾರ ನಿಯಮಕ್ಕೆ ಒಳಪಡ್ತದ. ಬಹಳ ಈಸಿಯಾಗಿ ಇದನ್ನ ಸಾಲ್ವ್ ಮಾಡಬಹುದು. ನಿಮ್ಗೆ 12 ರ ಮಗೆ ಬರ್ಲಿಲ್ಲ ಅಂದ್ರೆ ಬರಬೇಕಂತೀರಿಲ್ಲ, 6 ಮಗೆ ಬಂದ್ರು ನಡೀತದ. 6 2 12, 6 3 18, 0 0, 2 1 2, 15 30. ಹಾಗಾದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 15 ಡಿಗ್ರಿ. ಬಟ್ ಸರ್ ಅಲ್ಲೆಲ್ಲೂ 15 ಡಿಗ್ರಿ ಇಲ್ರಲ್ಲ. ಇದು ಬರೀ ಎಕ್ಸ್ ನ ವ್ಯಾಲ್ಯೂ. ಈ ಕೋಣಗಳ ರಿಯಾಲಿಟಿ ಇಲ್ಲ ಐತಿ ನೋಡ್ರದ. ಇದನ್ನ ನಾವು ಸಾಲ್ವ್ ಔಟ್ ಮಾಡಿದ್ವು ಅಂದ್ರೆ ನಮಗೆ ಕೋಣಗಳು ಸಿಗ್ತಾವ. ಹಾಗಾದ್ರೆ ಒಂದನೇ ಕೋಣ 3x ಅದ, ಎಕ್ಸ್ ನ 3 ಪಟ್ಟು. ಹಾಗಾದ್ರೆ ಎಕ್ಸ್ 15 ಐತಿ, ಒಂದನೇ ಕೋಣ 3x ಅಂತ ಹೇಳಿ ಸೂಚನೆ ಮಾಡೇವು. ಇಟ್ ಈಸ್ ನಥಿಂಗ್ ಬಟ್ 3 × 15, 15 3 45 ಡಿಗ್ರಿ ಒಂದನೇ ಕೋಣದ ಅಳತೆ. ಎರಡನೇ ಕೋಣದ ಸೂಚಕ 2x ಅಂತ ಹೇಳಿ ಸೂಚನೆ ಮಾಡತ್ತವ. 2x 2 × 15, 15 30 ಡಿಗ್ರಿ. ಮೂರನೇ ಕೋಣ 7x ಅಂತ ಹೇಳಿ ಸೂಚನೆ ಮಾಡತ್ತವ. 7x ಇಸ್ ನಥಿಂಗ್ ಬಟ್ 7 × 15. ಸರ್ ಯಾಕೆ 15 ತಗೊಳತಾರೆ ಅಂತ ಕೇಳ್ಬೇಡ್ರಿ, ಮತ್ತೆ ಆಲ್ರೆಡಿ ಎಕ್ಸ್ ಅನ್ನ 15 ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೊಂಡವ. ಎಕ್ಸ್ ನ ವ್ಯಾಲ್ಯೂ 15. ಹಾಗಾದ್ರೆ ಗಮನಿಸ್ರಿ, 15 7 105. ಇದನ್ನೆಲ್ಲ ನಾವು ನೋಡಿದಾಗ ಇಲ್ಲಿ ಗಮನಿಸಬಹುದು 45 30 105 ಅಂದ್ರೆ ಆಪ್ಷನ್ ಎದಾಗ ಗೊತ್ತಾಗ್ಬಿಡ್ತದ. ಸರ್ ಒಂದೇದ ಇದ್ರು ಬಡ್ನ ಕಂಡು ಹಿಡಿತಿದ್ರಲ್ಲ ಆಪ್ಷನ್ ಎದಾಗಿತ್ತು, ಸುಮ್ಮ ಇವ್ನ್ಯಾಕ್ ಮಾಡ್ರಿ ಅಂತ ಅನ್ಬೇಡ್ರಿ. ನಾಳೆ ಅವ್ರು ಒಂದೇ ಆಪ್ಷನ್ ಎಲ್ಲ 45 ಇಟ್ಟಿದ್ರು ಅಂದ್ರೆ ಆಗ್ತಿರ್ತಾವ, ವಿಶೇಷವಾದದ್ದು ಆಗ್ತಿರ್ತಾವ ಎಕ್ಸಾಮ್ದಾಗ. ಹಾಗಾಗಿ ನಾ 3 ಕೋಣವನ್ನ ನಿಮಗೆ ಕಂಡುಹಿಡಿದು ತೋರಿಸಿನಿ. ದಟ್ ಆಂಗಲ್ಸ್ ಆರ್ 45 degree, 30 degree and 105 degree. This is the answer for this question. Very interesting question. ಹಾಗಾದ್ರೆ ಇದ ಜೋಶ್ನ್ಯಾಗ ಮುಂದಿನ ಕ್ವೆಶ್ಚನ್ ಹೋಗೋಣ. ಮ್ಯಾವ್ ಮ್ಯಾವ್ ಬೆಕ್ಕು. ಒಂದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿಗಳನ್ನ ಹಿಡಿಯಾತೈತಿ. ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇಲಿಗಳನ್ನ ಹಿಡಿಯಾತೈತಿ. ಐ ರಿಪೀಟ್ ದಿಸ್ ಒನ್. ಒಂದು ಸಣ್ಣ ಬೆಕ್ಕ 6 ನಿಮಿಷದಾಗ 12 ಇಲಿ ಹಿಡಿಯಾತೈತಿ. 6 ನಿಮಿಷದ 12 ಇಲಿ. ದೊಡ್ಡ ಬೆಕ್ಕ 12 ನಿಮಿಷ ತಗೊಂಡ್ 6 ಇಲಿ. ಇಲ್ಲಿ ಬೇಟೆ ಆಡುವಂತ ಸಾಮರ್ಥ್ಯ ಸಣ್ಣ ಬೆಕ್ಕಿಂದ ಹೆಚ್ಚೈತೆ. ದೊಡ್ಡ ಬೆಕ್ಕ ಮುದುಕ ಐತದ, ಊಟ ಗೀಟ ಮಾಡಿ ಹೊಟ್ಟು ಬಂದ ಅದ ಹಿಡಿವಾಗ. ಓಕೆ, ಹಾಗಾದ್ರೆ ಸಾಕಷ್ಟು ಇಲಿಗಳು ಇದ್ದಾಗ 20 ನಿಮಿಷದಾಗ 2 ಬೆಕ್ಕುಗಳು ಕೂಡ್ಕೊಂಡ ಸೇರ್ಕೊಂಡ ಎಷ್ಟು ಇಲಿ ಹಿಡಿತಾವು ಅನ್ನೋದು ಕ್ವಶನ್ ನ ತಾತ್ಪರ್ಯ. ಈಗ ಗಮನಿಸ್ರಿ, ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿ ಹಿಡಿಯಾತೈತಿ ಅಂದ್ರ 6 ನಿಮಿಷದಾಗ 12 ಇಲಿ ಹಿಡಿಯಾತೈತಿ. ಹಾಗಾದ್ರೆ 1 ನಿಮಿಷಕ್ಕೆ ಕನ್ವರ್ಟ್ ಮಾಡ್ಬೋದು ಇದನ್ನ. 1 ನಿಮಿಷಕ್ಕೆ 8 ಇಲಿ ಹಿಡಿತೈತಿ ಅಂದ್ರೆ 6 ನಿಮಿಷಕ್ಕೆ 12 ಅಂದ್ರೆ 12 ಡಿವೈಡೆಡ್ ಬೈ 6 ಮಾಡ್ರಿ. 6 1 6 2 12. 1 ನಿಮಿಷಕ್ಕೆ ಬರೋಬ್ಬರಿ 2 ಇಲಿಗಳನ್ನ ಹಿಡಿಯಾತೈತಿ ಅದು. ಸಣ್ಣ ಬೆಕ್ಕಿಂದ ಲೆಕ್ಕಾಚಾರ ಐತಿ. ದೊಡ್ಡ ಬೆಕ್ಕು ನೋಡ್ರೆ ಡೇಂಜರ್ ಐತೆ. 12 ನಿಮಿಷದಾಗ 6 ಇಲಿ ಹಿಡಿಯಾತೈತಿ. 12 ನಿಮಿಷದಾಗ 6 ಇಲಿಗಳನ್ನ ಹಿಡಿಯಾತೈತಿ. ಅಂದ್ರೆ ಇದು 1 ನಿಮಿಷದಾಗ ಎಷ್ಟು ಹಿಡಿತೈತಿ ಅಂದ್ರೆ 6 ಡಿವೈಡೆಡ್ ಬೈ 12 ಮಾಡಿದ್ವು ಅಂದ್ರೆ ಹಾಫ್ ಬರ್ತೈತಿ. ಅರ್ಧ ಇಲಿ ಹಿಡಿಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಫಾರ್ ಎಕ್ಸಾಂಪಲ್ 12 ನಿಮಿಷದಾಗ 6 ಇಲಿ ಹಿಡಿಯಾತೈತಿ ಅಂದ್ರೆ 1 ನಿಮಿಷದಾಗ ಎಷ್ಟ ಅಂದ್ರೆ 6 ಡಿವೈಡೆಡ್ ಬೈ 12. 6 1 6 2 1/2. ಅರ್ಧ ಇಲಿ ಹಿಡಿಯಾತೈತಿ ಅದು 1 ನಿಮಿಷದಾಗ. ಸರ್ ಅರ್ಧ ಇಲಿ ಹೆಂಗ್ ಹಿಡಿತೈತ್ರಿ? ಇಲಿಗಳು ಹೋಗಿರ್ತಾವ, ಅರ್ಧ ಕಡದ ಅರ್ಧ ಬಿಡ್ತೈತಿ. ಹಂಗಲ್ಲ, ಜಸ್ಟ್ ಅದ ಮ್ಯಾಟರ್ ಅದ. ಆಕ್ಚುಲಿ ಈ ಬೆಕ್ಕಿಂದ 2 ನಿಮಿಷಕ್ಕೆ 1 ಇಲಿ ಹಿಡಿಯಾತೈತಿ. ನಾವು ಸ್ವಲ್ಪ ಇದನ್ನ ಮ್ಯಾನರಿಸಮ್ ತರ ಅಥವಾ ಡೇ ಟು ಡೇ ಲೈಫ್ ದಾಗ ಯೂಸ್ ಮಾಡೋರ್ ತರ ಇದನ್ನ ಲೆಕ್ಕಾಚಾರ ಮಾಡಿ ತೋರಿಸ್ತಾರ ನೋಡ್ರ. ನಿಮಗ 2 ನಿಮಿಷಕ್ಕೆ 1 ಇಲಿ ಹಿಡಿತ, 4 ನಿಮಿಷಕ್ಕೆ 2 ಇಲಿ ಹಿಡಿತ, 6 ನಿಮಿಷಕ್ಕೆ 3 ಇಲಿ ಹಿಡಿತ, 6 ನಿಮಿಷಕ್ಕೆ 3 ಇಲಿ ಹಿಡಿತ, 12 ನಿಮಿಷಕ್ಕೆ 6 ಇಲಿ ಹಿಡಿದೈತಿ. ಆ ಟೈಪ್ 2 ನಿಮಿಷಕ್ಕೆ 1 ಇಲಿ ಹಿಡಿಯಾತೈತಿ. ಇದು 2 ನಿಮಿಷಕ್ಕೆ 1 ಇಲಿ ಹಿಡಿಯಾತೈತಿ. ಇದು 1 ನಿಮಿಷಕ್ಕೆ 2 ಇಲಿ ಹಿಡಿಯಾತೈತಿ. ಹಾಗಾದ್ರೆ 20 ನಿಮಿಷದಾಗ 2 ಕೂಡಿ ಎಷ್ಟು ಇಲಿ ಹಿಡಿತಾವ ಅಂತ ನೋಡುನು. 1 ನಿಮಿಷದಾಗ 2 ಇಲಿ ಹಿಡಿಯಾತೈತಿ ಅಂದ್ರೆ ಇದು 20 ನಿಮಿಷದಾಗ ಎಷ್ಟು ಹಿಡಿತೈತಿ ಅಂದ್ರೆ 22 40 ಇಲಿಗಳನ್ನ ಹಿಡಿತೈತಿ ಅದು ಸಣ್ಣ ಬೆಕ್ಕ. ದೊಡ್ಡ ಬೆಕ್ಕಿನ ಲೆಕ್ಕಾಚಾರ ನೋಡ್ರಿ, 2 ನಿಮಿಷಕ್ಕೆ 1 ಇಲಿ. ಬಾಳ್ ನಿಧಾನ ಐತದ, ನಿಧಾನ ಐತಿ. 2 ನಿಮಿಷಕ್ಕೆ 1 ಇಲಿ ಹಿಡಿಯಾತೈತಿ ಅಂದ್ರೆ 20 ನಿಮಿಷಕ್ಕೆ ಎಷ್ಟ ಅಂದ್ರೆ 10 ಇಲಿಗಳನ್ನ ಹಿಡಿತೈತಿ. ಸಣ್ಣ ಕ್ಯಾಲ್ಕುಲೇಷನ್ ಇದೆ. 2 ನಿಮಿಷಕ್ಕೆ 1 ಇಲಿ ಹಿಡಿಯಾತೈತಿ ಅಂದ್ರೆ 20 ನಿಮಿಷಕ್ಕೆ 10 ಇಲಿಗಳನ್ನ ಹಿಡಿತದ. ಹಾಗಾದ್ರೆ ಇದ 10 ಇಲಿ ಹಿಡಿತು, ಇದ 40 ಇಲಿ ಹಿಡಿತು. 2 ಕೂಡಿಸಿ ಎಷ್ಟು ಇಲಿ ಅನ್ನತಾರು? 2 ಕೂಡಿಸಿ 50 ಇಲಿಗಳನ್ನ ಹಿಡಿಯುವಂತ ಕೆಪಾಬಿಲಿಟಿಯನ್ನ ಹೊಂದಿರ್ತಾವ. ಕ್ಲಿಯರ್? ಆಪ್ಷನ್ ದಾಗ 55 ನೋಡ್ರಿ. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 50 ಇಲಿಗಳನ್ನ ಹಿಡಿತಿರ್ತಾವ. ಓಕೆ, ಐ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. 2 ಸಂಖ್ಯೆಗಳ ಗುಣಲಬ್ಧ 4107 ಆಗೈತಿ. ಆ 2 ಸಂಖ್ಯೆಗಳ ಮೊಸ 37. ಹಾಗಾದ್ರ
ಗರಿಷ್ಠ ಸಂಖ್ಯೆ ಏನು, ಅವುಗಳಲ್ಲಿನ ಗರಿಷ್ಠ ಸಂಖ್ಯೆ. ಇಟ್ ಇಸ್ ನಥಿಂಗ್ ಬಟ್ ಲಸಾದ ಬಗ್ಗೆ ಕೇಳತ್ತಾರ ಇವರ. ಲಸಾ ಮಸಾ ಎರಡು ಸಂಖ್ಯೆಗಳ ಗುಣಲಬ್ಧ ಈ ಮ್ಯಾಟ್ರ್ ಏನಾದ್ರು ಬಂತು ಅಂದ್ರೆ ಗಣಿತದಾಗ ನಾವ ಲಸಾ ಮತ್ತು ಮಸಾವನ್ನು ಕಂಡು ಹಿಡಿಯುವಾಗ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಾವ. ಯಾವುದೇ ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧ ಅಥವಾ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸಾ LCM ಮತ್ತು HCF ಮಸಾ ಸಮ ಇರ್ತವೆ. ಒಮ್ಮೆ ಎಕ್ಸಾಮಿನೇಷನ್ ದಾಗ ಲಸಾ ಮಸಾ ಫುಲ್ ಫಾರ್ಮ್ ಮೊದಲು ಹಳಿ ಕಾಲದಾಗ ಕೇಳ್ತಿದ್ರು ಅದನ್ನ 2004 2005 ಇತ್ತೀಚೆಗೆ ಬಿಟ್ಟಾರು. ಆದ್ರೂ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳ್ತೀನಿ. ಲಸಾ ಅಂದ್ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಮಸಾ ಅಂದ್ರ ಮಹತ್ತಮ ಸಾಮಾನ್ಯ ಅಪವರ್ತನ. ಅಂಡರ್ಸ್ಟ್ಯಾಂಡ್? ಇಂಗ್ಲಿಷ್ ಒಳಗ ಲೀಸ್ಟ್ ಕಾಮನ್ ಮಲ್ಟಿಪಲ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂಡರ್ಸ್ಟ್ಯಾಂಡ್? ದಿಸ್ ಆರ್ ದ ಡೆಫಿನೇಷನ್ಸ್ ಫಾರ್ ಲಸಾ ಮತ್ತು ಮಸಾಗಳಿಗೆ. ಅದು ನಮಗೆ ಬೇಡ. ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸಾ ಮತ್ತು ಮಸಾಗಳ ಗುಣಲಬ್ಧಕ್ಕನ ಸಮ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾ ಇನ್ನೊಂದು ನಿಮಗ ಬೇರೆ ಕ್ವಶನ್ ಅನ್ನ ಹಾಕೊಂಡ್ ಕ್ಲಿಯಾರಿಟಿ ಮಾಡ್ತಾನೆ ಇದನ್ನ. ಈಗ ನಾನು 4 ಮತ್ತು 6 ಇವೆರಡರ ಲಸಾ ಮಸಾ ಕಂಡು ಹಿಡಿತೇನೆ ನೋಡ್ರಿ. ಎಲ್ಲರೂ ಈ ಕಡೆ ಗಮನಿಸ್ರಿ. 4 ಮತ್ತು 6 ಇವೆರಡರ ಲಸಾ ಎಷ್ಟು ಅಂದ್ರೆ ಇವೆರಡೂ ಸಂಖ್ಯೆಯಿಂದ ಭಾಗ ಹೋಗಬಲ್ಲಂತಹ ಅತ್ಯಂತ ಚಿಕ್ಕ ಸಂಖ್ಯೆ. ಲಸಾದ ಮೀನಿಂಗ್ ಅಂದ್ರೆ 4 ಮತ್ತು 6ರ ಲಸಾ 12. ಲಸಾ ಕಂಡು ಹಿಡಿದು ಇನ್ನ ಒಂದು ಈಸಿ ಮೆಥಡ್ ಐತೆ. ದೊಡ್ಡ ಸಂಖ್ಯೆಯನ್ನ ಹಿಡಿದ 6 ಒಂದ್ಲೆ 6 4 ಮಿಗಿಯಾಗ ಐತನ ಇಲ್ಲ, 6 2 12 4 ಮಿಗಿಯಾಗ ಐತಲ್ಲ, ಹಾಗಾದ್ರೆ 12 ಅನ್ನೋದು ಈ ತರದ ಲಸಾ. ಇನ್ನು ಇವೆರಡರದು ಮಸಾ ಏನಂದ್ರೆ 2. ಅಂದ್ರ 2 ಅನ್ನುವಂತ ಸಂಖ್ಯೆ ಇವೆರಡನ್ನು ಭಾಗಿಸ್ತೈತಿ ಅಥವಾ ಇದು ಇವೆರಡನ್ನು ಕಟ್ ಮಾಡ್ತೈತಿ, ಕಡ್ತಾ ಹೊಡಿತೈತಿ ಅನ್ನಂಗ. ಅತ್ಯಂತ ದೊಡ್ಡ ಸಂಖ್ಯೆನ 2, ಇವೆರಡನ್ನು ಕಡ್ತಾ ಹೊಡಿಬಲ್ಲಂತ ಸಾಮರ್ಥ್ಯ ಇರೋದು. ಇದು ಮಸಾ ಆಗಿರ್ತದೆ, ಇದು ಲಸ ಆಗಿರ್ತದೆ. ನೋಡಿರ್ಬೇಕಾದ್ರೆ ನೀವು ಈ ಎರಡೂ ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಮತ್ತು ಮಸಾಗಳ ಗುಣಲಬ್ಧ ಸಮ ಐತೋ ಇಲ್ಲ ಚೆಕ್ ಮಾಡೋಣ. 4 6 6 4 24, 12 2 24. ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಇಲ್ಲಿ ಏನು ತಿಳ್ಕೊಂತ ಅಂತದೇನಿಲ್ಲ. ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಮತ್ತು ಮಸಾಗಳ ಗುಣಲಬ್ಧ ಸಮ ಇರ್ತದೆ ಇಷ್ಟ. ಕ್ವಶನ್ದಾಗ ಏನದ ಅಂದ್ರ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧ ಆಲ್ರೆಡಿ ಕೊಟ್ಟಬಿಟ್ಟ ನಾವು. ಎಷ್ಟಂದ್ರ 4107. ಇನ್ನ ಲಸ ಮತ್ತು ಮಸಾವನ್ನ ಕೊಟ್ಟಾಗ ಮಸಾ ಕೊಟ್ಟನು 37, ಲಸ ಅಂದ್ರೆ ಗರಿಷ್ಠ ಸಂಖ್ಯೆ ದೊಡ್ಡ ಸಂಖ್ಯೆನ ಕಂಡುಹಿಡಿಬೇಕಾಗ್ತದ ನಾವ. ಆಕ್ಚುಲಿ ಮಸಾ ಮತ್ತು ಲಸಗಳ ಕಂಪ್ಯಾರಿಸನ್ ಮಾಡಿದಾಗ ಲಸಾನ ದೊಡ್ಡದಾಗಿರ್ತದ, ಮಸಾ ಯಾವಾಗ್ಲೂ ಸಣ್ಣದಾಗಿರ್ತದ. ಯಾಕಂದ್ರೆ ಇದ್ರ ಮೀನಿಂಗ್ ಏನ್ ಹೇಳ್ತದ ಅಂದ್ರೆ ಯಾವುದೇ ಎರಡು ಸಂಖ್ಯೆಗಳಿಂದ ಭಾಗಿಸಲ್ಪಡುವಂತ ಸಂಖ್ಯೆ ಅದರ ಲಸ ಆಗಿರ್ತದೆ. ಆ ಎರಡೂ ಸಂಖ್ಯೆಗಳನ್ನ ಭಾಗಿಸುವ ಸಂಖ್ಯೆ, ಆ ಎರಡೂ ಸಂಖ್ಯೆಗಳನ್ನ ಕಡ್ತಾ ಹೊಡೆಯುವ ಸಂಖ್ಯೆ ಏನಾಗಿರ್ತದ ಅಂದ್ರೆ ಅದು ಮಸ ಆಗಿರ್ತದ. ಒಂದ್ ಸ್ವಲ್ಪ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದವರಿಗೆ ಟಫ್ ಆಗ್ಬಹುದು, ಜೀರ್ಣಿಸ್ಕೊಳಕ್ ಆಗದೆ ಇರಬಹುದು. ಡೋಂಟ್ ವರಿ ಅಬೌಟ್ ದಟ್. ಓಕೆ, ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ್ರಿ. ಪ್ರಶ್ನೆಗೆ ಆನ್ಸರ್ ಅನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ನೀವು ಗಮನಿಸಿದ್ರಿ ಅಂದ್ರೆ ನಿಮ್ಗೆ ಹಗರ ಅರ್ಥ ಆಗಿ ಆಗ್ತದೆ. ಎಲ್ಲಾದ್ರೂ ಒಂದ್ ಸ್ವಲ್ಪ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಹಿಂದೆ ತಗೊಂಡು ನೋಡ್ರಿ, ಬಹಳಷ್ಟು ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ಯಾಕಂದ್ರೆ ನಾನು ಬಹಳಷ್ಟು ಸಣ್ಣ ಹುಡುಗರಿಗೆ ಹೇಳುವಂತ ರೀತಿಯೊಳಗೆ ಹೇಳ್ತಿರ್ತಾನೆ, ನಿಮ್ಗೆ 100% ಅರ್ಥ ಆಗೇ ಇರ್ತಾರೆ. ಯಾವ ಕ್ಯಾಟಗರಿ ಅವ್ರು ನೋಡ್ತಿರ್ತಾರೆ ಅಂದ್ರೆ ಒಂದು ಆಲ್ಮೋಸ್ಟ್ ಈ ಕಾಂಪಿಟೇಟಿವ್ ಫೀಲ್ಡ್ ದಾಗ ಇರ್ತಾರೆ. ನೀವು ಮ್ಯಾಥಮೆಟಿಕ್ಸ್ ಮೆಂಟಲ್ ಎಬಿಲಿಟಿ ಮಾಡಿರ್ತಾರೆ, ನೀವು ನೋಡ್ತಿರ್ತಾರೆ. ಬಿಟ್ರೆ ಬಿಗಿನರ್ಸ್ ನೋಡ್ತಿರ್ತಾರ. ಬಿಗಿನರ್ಸ್ಗಳು ಒಂದ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗ್ತದೆ. ಇನ್ನ ಕಾಂಪಿಟೇಟಿವ್ ಫೀಲ್ಡ್ ದಾಗ ಇದ್ದವ್ರು ಇದು ಈಸಿಯಾಗಿ ಹೋಗ್ತಿರ್ತದೆ. ಓಕೆ, ಹಾಗಾದ್ರೆ ಗರಿಷ್ಠ ಸಂಖ್ಯೆ ಯಾವುದು? ದಟ್ ಇಸ್ ದ ಕ್ವಶನ್ ಮಾರ್ಕ್. ಓಕೆ, ಅಥವಾ ನೀವು ಎಕ್ಸ್ ಅನ್ನ ಯೂಸ್ ಮಾಡಿದ್ರು ನಡೀತದೆ. ನಮ್ಗೆ ಗೊತ್ತಿಲ್ಲದ ವ್ಯಾಲ್ಯೂ ಅನ್ನ ಗಣಿತದಾಗ ಎಕ್ಸ್ ಅಂತ ಕರೀನು. ದೆನ್ ಎಕ್ಸ್ ಅಲ್ಲೇ ಉಳಿದು ಎಕ್ಸ್ ಜೊತೆ ಗುಣಾಕಾರ ಆಗುವಂತ 37 ಈಚೆ ಕಡೆ ಬಂತಂದ್ರೆ 4107 ಜೊತೆ ಭಾಗಾಕಾರ ಆಗ್ತಿರ್ತದೆ 37 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ್ರಿ ಸರಳ ಬೇಡ್ರಿ. ಅವಿಭಾಜ್ಯ ಅಂದ್ರೆ ಯಾವ ಸಂಖ್ಯೆ ಕೇವಲ 2 ಅಪವರ್ತನಗಳನ್ನ ಮಾತ್ರ ಹೊಂದಿರುತ್ತದೆಯೋ ಅಂತ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಅದು 1ರ ಮಗ್ಗಿಯಾಗಿರ್ಬೇಕು, ಬಿಟ್ರೆ ಅದ ಸಂಖ್ಯಾ ಮಗ್ಗಿಯಾಗಿರ್ಬೇಕು. 37 ಐ ಥಿಂಕ್ ಯಾವ ಮಗ್ಗಿಯಾಗೂ ಇಲ್ಲ, 3ರ ಮಗ್ಗಿಯಾಗೂ ಇಲ್ಲ, 4ರ ಮಗ್ಗಿಯಾಗೂ ಇಲ್ಲ, 5ರ ಮಗ್ಗಿಯಾಗೂ ಇಲ್ಲ, 6ರ ಮಗ್ಗಿಯಾಗೂ ಇಲ್ಲ, ಯಾವ ಮಗ್ಗಿಯಾಗೂ ಇಲ್ಲ. 37 ಒಂದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 37ರಿಂದ ಕಡ್ತಾ ಹೊಡಿಬೇಕು ನಾವು ಅನಿವಾರ್ಯವಾಗಿ. 37 ಒಂದ್ಲೆ 37 4 ಉಳಿತ. 37 ಒಂದ್ಲೆ 37 ಮತ್ತ 3 ಉಳಿತ. 37 ಒಂದ್ಲೆ 31. 111. ಎಕ್ಸ್ ಇಸ್ ಈಕ್ವಲ್ ಟು 111. ಆ ಗರಿಷ್ಠ ಸಂಖ್ಯೆ ಯಾವುದು ಅಂದ್ರೆ 111. ನೀವು ಇಲ್ಲಿ ರೀಚೆಕ್ ಕೂಡ ಮಾಡಬಹುದು. 111 ಮತ್ತು 37 ಗುಣಿಸಿದ್ರಿ ಅಂದ್ರೆ 4107 ಆನ್ಸರ್ ಬರ್ತಿರ್ತದೆ.
ನೀವು ಆ ಥ್ರೂ ಬೇಕಾದ್ರೆ ಆಪ್ಷನ್ ಥ್ರೂನು ಹೋಗ್ಬಹುದು. ಅಂದ್ರೆ ಈ ಮೀನಿಂಗ್ ಏನ್ ಹೇಳ್ತದ ಅಂದ್ರೆ ಈ ಕ್ವಶನ್ ಮೀನಿಂಗ್ ಈ ಸಂಖ್ಯೆ ಜೊತೆ ಆಪ್ಷನ್ ನಲ್ಲಿರುವಂತ ಯಾವ ಸಂಖ್ಯೆನ ಗುಣಾಕಾರ ಮಾಡಿದ್ರೆ 4107 ಬರ್ತದ. ಓಕೆ, ಬಟ್ ಯಾವ ಸಂಖ್ಯೆ ಗುಣಾಕಾರ ಮಾಡ್ಬೇಕು ಅನ್ನುವಂತ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗಬೇಕಂದ್ರೆ ನಿಮ್ಗೆ ಲಸ ಮಸ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ ಇರ್ತಾವ. ಕ್ಲಿಯರಾ? ಇಟ್ಸ್ ನಥಿಂಗ್ ಬಟ್ 111. 111 ಅನ್ನೋದು ಇದರ ಸರಿಯಾದ ಉತ್ತರ. ಕ್ಲಿಯರಾ? ಐ ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ದೆನ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಎಸ್ ಎಸ್ ಈ ಕ್ವಶನ್ ಅಂತೂ ಬಹಳಷ್ಟು ಅನಾಹುತ ಕ್ವಶನ್ ಇದೆ, ಬಹಳಷ್ಟು ಅನಾಹುತ ಕ್ವಶನ್. 51.99 ಸ್ಕ್ವೇರ್ ಮೈನಸ್ 28.04 ಸ್ಕ್ವೇರ್ divided by x is equal to 13.11 square minus 138.99 ಆದಾಗ x ನ ಅಂದಾಜು ಬೆಲೆ ಏನು ಅಂತ ಕೊಟ್ಟರು. ನಿಖರ ಬೆಲೆಯ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಒಳಗಿರುವಂತ ಸ್ವಾರಸ್ಯ. ಹಾಗಾದ್ರೆ ಇಂಥ ಪ್ರಶ್ನೆಗಳನ್ನ ಯಾವ ರೀತಿ ನಿಖರವಾದ ಬೆಲೆಯ ಅವಶ್ಯಕತೆ ಇಲ್ಲ ಅಂತ ಕೂಡ ನಾವು ಇಲ್ಲಿ ಅಂದಾಜು ಬೆಲೆಗಳನ್ನ ಹೆಂಗ್ ಅಡಾಪ್ಟೇಷನ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೇನೆ ನೋಡ್ರಿ. ನಾ ಈಗ 51.99 ಸ್ಕ್ವೇರ್ ಅಂತ ಕೊಟ್ಟಾನು. ಇಟ್ ಇಸ್ ನಥಿಂಗ್ ಬಟ್ 52 ಸ್ಕ್ವೇರ್. 51.99 ಅಂದ್ರು ಒಂದು, 52 ಅಂದ್ರು ಒಂದು, ಅಲ್ಲಿಗೆ ಅದ. ಮೈನಸ್ 28.04 ಸ್ಕ್ವೇರ್ ಅಂತ ಹೇಳ್ಕೊಟ್ಟಾನು. ಇಟ್ಸ್ ನಥಿಂಗ್ ಬಟ್ 28 ಸ್ಕ್ವೇರ್. ಯಾಕಂದ್ರ 0.04 ಅದ, ಬಹಳಷ್ಟು ಸಮೀಪ ಯಾವ್ದಕ್ಕೆ ಐತೆ ಅಂದ್ರೆ 28ಕ್ಕೆ ಐತಿ. ಅದೇನಾದ್ರೂ 0.76 86 96 ಅಂದ್ರೆ 5 ಮ್ಯಾಗ ಹೋಯ್ತು ಅಂದ್ರೆ ಅದು ಅಂದಾಜು ಬೆಲೆ 29ಕ್ಕೆ ಕನ್ವರ್ಟ್ ಆಕೈತೆ. 5 ಒಳಗ ಐತಿ ಅಂದ್ರೆ ಅದು 28ಕ್ಕೆ ಬರ್ತದೆ. ಪಾಯಿಂಟ್ ಆದ ಕೂಡಲೇ 5 ಒಳಗಿನ ಸಂಖ್ಯೆಗಳು ಈಚೆ ಕಡೆನ ಬರ್ತಾವ, ಈಚೆ ಕಡೆ ಸಂಖ್ಯೆಗಳ ನಿಯರ್ ಇರ್ತಾವ. 5 ಮ್ಯಾಗಿನ ಸಂಖ್ಯೆಗಳು ಆಚೆ ಕಡೆ ಸಂಖ್ಯೆಗಳೇ ನಿಯರ್ ಇರ್ತಾವ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಓಕೆ, ಡಿವೈಡ್ಸ್ x as it is x is equal to 13.11 square. It is nothing but also 13 square minus 138.99 ಅಂದ್ರೆ 139. ಅಂಡರ್ಸ್ಟ್ಯಾಂಡ್? ಇದನ್ನ ಸಾಲ್ವ್ ಮಾಡಿದ್ರೆ ಸಾಕು, ನಮ್ಗೆ ಆನ್ಸರ್ ಈಸಿಯಾಗಿ ದೊರಕ್ತದ. ಇದನ್ನಷ್ಟ ನಾವು ಸಾಲ್ವ್ ಮಾಡುವಲ್ಲಿ ನಮ್ಮ ಚಿತ್ತವನ್ನ, ನಮ್ಮ ಗಮನವನ್ನ ಹರಿಸೋಣ. ಹಾಗಾದ್ರೆ ಗಮನಿಸ್ರಿ, 52 ಸ್ಕ್ವೇರ್ ಬಹಳ ಈಸಿಯಾಗಿ ಸ್ಕ್ವೇರ್ ನಂಬರ್ ಅನ್ನ ಕಂಡುಹಿಡಿಬಹುದು. ನಾವು ಇಲ್ಲೇ ಮಾಡಿ ತೋರಿಸ್ತೇವೆ ನೋಡ್ರಿ. ನಿಮ್ಗೆ 52 ಸ್ಕ್ವೇರ್ ಮಾಡತ್ತಿದ್ರಿ ಅಂದ್ರೆ 2 ಸ್ಕ್ವೇರ್ 0.4, 5 ಸ್ಕ್ವೇರ್ 25, 5 ಎರಡ್ಲೆ 10, 10 ಎರಡ್ಲೆ 20. ಓಕೆ, 5 ಎರಡ್ಲೆ 10, 10 ಎರಡ್ಲೆ 20 ಮಿಡಲ್ ಬರ್ಕೋರಿ. 4 as it is 4, 0 as it is 0, 5 2 7, 2ಕ್ಕೆ 2. 2704 ಮೈನಸ್ ಇದೇ ರೀತಿ ನಾನು 28 ಸ್ಕ್ವೇರ್ ಕೂಡ ಮಾಡ್ತಾನೆ. ಇಲ್ಲಿ 28 ಸ್ಕ್ವೇರ್, 8 ಸ್ಕ್ವೇರ್ 64, 2 ಸ್ಕ್ವೇರ್ 0.4, 2 ಎಂಟ್ಲೆ 16, 16 ಎರಡ್ಲೆ 32, 4ಕ್ಕೆ 4, 6 2 8, 8 3 7, 784 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್ 169 ಮೈನಸ್ 139. ವೆರಿ ಈಸಿ. ಓಕೆ, ಇನ್ನು 2704 ಒಳಗ 784 ಕಳಿನು. 4 ಕಳೆದ್ರೆ 0, 10 8 ಕಳೆದ್ರೆ 2, ಒಂದ್ ಕೈಲ, 7 ಕಳೆದ್ರೆ 0, ಬಟ್ ಕೈಲ ತಗೊಂಡವಲ್ಲ, ಹಾಗಾಗಿ 7 8 ಕಳೆದ್ರ ಮತ್ತೊಂದ್ ಕೈಲ ತಗೊಂಡು 17 8 ಕಳೆದ್ರೆ 9, 2 1 ಕಳೆದ್ರೆ 1 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 9 ಹೋದ್ರೆ 0, 6 3 ಹೋದ್ರೆ 3, 1 ಹೋದ್ರೆ ಆಸ್ ಇಟ್ ಇಸ್ 0. ಓಕೆ, ಹಾಗಾದ್ರೆ ನಾವೀಗ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕಾಗೈತಿ, ಎಕ್ಸ್ ನ ಅಂದಾಜು ಬೆಲೆಯನ್ನ ಕಂಡುಹಿಡಿಬೇಕಾಗೈತಿ. ಆ ಪರ್ಪಸ್ ನ ಏನ್ ಮಾಡ್ತೀನಿ ಅಂದ್ರೆ, ಡಿವಿಷನ್ ಇರುವಂತ ಎಕ್ಸ್ ಡಿವಿಷನ್ ಅನ್ನ ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ 1920 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 30. ಈ ಮೂಮೆಂಟ್ ಅಂತ ತಗೊಂಡ್ ಹೋಗ್ತಾನೆ. ಡಿವಿಷನ್ ಅಂದ್ರೆ ಡಿವೈಡೆಡ್ ಬೈ ಬರಿಬೇಕು. ನಾ ಎಕ್ಸ್ ನ ಆಚೆ ಕಡೆ ತಗೊಂಡ್ ಹೋಗ್ತೀನಿ, 30 ಈಚೆ ಕಡೆ ತಗೊಂಡ್ ಬರ್ತಾನೆ. ಗಣಿತವಾಗಿ ಈ ಪ್ರಕ್ರಿಯೆ ನಡೀತದೆ. ಎಕ್ಸ್ ಇಲ್ಲಿ ಹೋಗ್ಲಿ, 30 ಇಲ್ಲಿ ಬರ್ಲಿ. ಇಟ್ ಇಸ್ ನಥಿಂಗ್ ಬಟ್ 1920 ಡಿವೈಡೆಡ್ ಬೈ 30 ಇಸ್ ಈಕ್ವಲ್ ಟು ಎಕ್ಸ್. ದೆನ್ ಇದನ್ನು ನಾವು ಸಾಲ್ವ್ ಔಟ್ ಮಾಡಿದ್ವಿ ಅಂದ್ರೆ ಮುಗಿತು, ಲೆಕ್ಕನ ಬಗೆಹರಿ. 0ಕ್ಕೆ 0 ಹೋಗ್ಲಿ, 3 1 3 6 18, 1 ಉಳಿತು, 3 4 12. The answer is 64. Option A is the right answer for this question. ಸ್ವಲ್ಪ ಡಿಫಿಕಲ್ಟ್ ಐತ್ ಕ್ವಶನ್, ಬಟ್ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಬಹಳಷ್ಟು ಈಸಿಯಾಗಿ ನಿಮಗೆ ಕಡಿಮೆ ಆಗ್ತದೆ. ಕ್ವಶನ್ ಅನ್ನ ನೋಡ್ರಿ, ಅಲ್ಲಿ ನಿಖರವಾದ ಬೆಲೆಗಳನ್ನ ಅವ್ರು ಕೊಟ್ಟಾರು, ಬಟ್ ಅದನ್ನ ನಾವು ಅಂದಾಜು ಬೆಲೆಗಳ ಟೈಪ್ ಅದನ್ನ ನಾವು ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಅಂದಾಜು ಬೆಲೆ ಕನ್ವರ್ಟ್ ಮಾಡ್ಕೊಂಡು 10 ಸ್ಕ್ವೇರ್ ಗಳನ್ನೆಲ್ಲ ಲೆಕ್ಕಾಚಾರ ಹಾಕಿ ಒಂದ್ರಾಗ ಒಂದ್ ಮೈನಸ್ ಮಾಡಿವ ಅಂದ್ರೆ ಈಸಿಯಾಗಿ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ಸ್ವಲ್ಪ ಸ್ಕ್ವೇರ್ ಅನ್ನ ಕಂಡುಹಿಡಿಯುವಂತ
ಇನ್ನೊಂದ್ ಸ್ವಲ್ಪ ಸರಳವಾದಂತ ಮೆಥಡ್ ಕೂಡ ನಿಮಗೆ ಹೇಳಿದ್ದೀನಿ. ಇದನ್ನ ಕೂಡ ನೀವು ಅಡಾಪ್ಟೇಷನ್ ಮಾಡಬಹುದು. ನಾ ಹೆಂಗ್ ಕಂಡು ಹಿಡಿದ್ ನೋಡ್ರಿ, 56 ಸ್ಕ್ವೇರ್ ಏನಾದ್ರು ಕೇಳಿರ್ತಾರ, ಬಹಳ ಈಸಿಯಾಗಿ ಕಂಡು ಹಿಡಿಬಹುದು. 6 ಸ್ಕ್ವೇರ್ ಅಷ್ಟೇ 36, 5 ಸ್ಕ್ವೇರ್ 25. ಈ ರೀತಿಯಾಗಿ ಬರ್ಕೋಬೇಕು ಇದನ್ನ ಮೊದಲ. ಆಮೇಲೆ ಒಂದಕ್ಕೊಂದು ಗುಣಾಕಾರ ಮಾಡ್ಬೇಕು. 5 6 30, 32 60, 60 ಮಿಡಲ್ ಬರ್ಕೋಬೇಕು. ಅಂದ್ರೆ ಈ ಯೂನಿಟ್ ಸ್ಥಾನವನ್ನ ಬಿಡಬೇಕು, ಬಿಡಿ ಸ್ಥಾನವನ್ನ ಬಿಟ್ಟ ಈಚ ಕಡೆ ಸಂಖ್ಯೆಗಳನ್ನ ಬರ್ಕೊಂತ ಹೋಗ್ಬೇಕು. ದೆನ್ 6 ಕಾರ 3 3, 5 6 11, 2 1 3, 3136 ಅನ್ನೋದು 56 ಸ್ಕ್ವೇರ್. ಬೇಕಾದ್ರೆ ಚೆಕ್ ಮಾಡಿ. ಯಾವುದೇ ಸ್ಕ್ವೇರ್ ನಂಬರ್ ಅನ್ನ ಈಸಿಯಾಗಿ ನಾವ ಹಿಂಗ ಮಾಡ್ಬೋದು. ಸರ್ ಇನ್ನೊಂದ್ ಮಾಡ್ರಿ, ಬರೀ ಐತಿದೆ ಇಂಟ್ರೆಸ್ಟಿಂಗ್ ಅಂತ ನೀವೇನಾದ್ರು ಅನ್ನತಿದ್ರಿ ಅಂದ್ರ ಇದ್ರದಲ್ಲಿ ನೀವು ಆದ್ರೂ 24 ಸ್ಕ್ವೇರ್ ಕೂಡ ಮಾಡ್ಬೋದು ನೋಡ್ರಿ. 4 ಸ್ಕ್ವೇರ್ 16, 2 ಸ್ಕ್ವೇರ್ 04. ಯಾವಾಗ್ಲೂ 2 ಅಂಕಿನ ಬರ್ಕೋತಾ ಇರ್ಬೇಕ. 4 ಬಂದೈತಿ ಅಂದ್ರೆ 4 ಅಷ್ಟೇ ಬರೀದಂಗ 04 ಅಂತಾನೆ ಬರೀರಿ. ಒಂದ್ ಸಿಸ್ಟಮೆಟಿಕ್ ವೇ ಇರ್ತದ. 2 4 8, 8 2 16 ಮಿಡಲ್ ಬರೀರಿ. 6 ಕಾರ 1 6 7, 4 1 5 0 0 576 ಅನ್ನೋದು 24 ಸ್ಕ್ವೇರ್ ನಂಬರ್ ಆಗಿರ್ತದ. ದಿಸ್ ಇಸ್ ದ ಟು ಫೈಂಡ್ ಸ್ಕ್ವೇರ್ ನಂಬರ್ಸ್ ಫಾರ್ 2 ಡಿಜಿಟ್. 2 ಅಂಕಿಯ ಸಂಖ್ಯೆಗಳಿಗೆ ಸ್ಕ್ವೇರ್ ಅನ್ನ ಈಸಿಯಾಗಿ ಕಂಡುಹಿಡಿಯುವಂತ ಒಂದು ಮೆಥಡ್. ಕ್ಲಿಯರ್? ಈ ಕ್ವಶನ್ ಕೂಡ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೋತೀನಿ. ಓಕೆ, ಅಂದಾಜು ಬೆಲೆಗೆ ಇದನ್ನು ನಾವು ಕನ್ವರ್ಟ್ ಮಾಡಿರುವಂತ ಒಂದು ಮೆಥಡ್. ಇದನ್ನು ಕೊಟ್ಟದ ನೆಕ್ಸ್ಟ್ ಕ್ವಶನ್. 2 ಚೌಕಗಳ ಪರಿಧಿಯು 20 ಸೆಂಟಿಮೀಟರ್. ವಾಟ್ ಯು ಮೀನ್ ಬೈ ಪರಿಧಿ? ಪರಿಧಿ ಅಂದ್ರೆ ಸುತ್ತಳತೆ. ಮತ್ತು 48 ಸೆಂಟಿಮೀಟರ್. 2 ಚೌಕಗಳ ಪರಿಧಿಯು 28, ಅಂದ್ರೆ 1ನೇ ಚೌಕದ 28, 2ನೇ ಚೌಕದ 48. ಸಾರಿ, 1ನೇ ಚೌಕದ 20, 2ನೇ ಚೌಕದ 48. 3ನೇ ಚೌಕದ ವಿಸ್ತೀರ್ಣವು ಕೇಳಿದ ಪ್ರಶ್ನೆನ ಎಷ್ಟು ಮಸ್ತ್ ಟ್ವಿಸ್ಟ್ ಐತಿ ನೋಡ್ರಿ. ಎಷ್ಟೋ ಜನರಿಗೆ ಬಿಡ್ಸಾಕ ಬರಂಗಿಲ್ಲ, ಗೊತ್ತಾಗಂಗಿಲ್ಲ. ಈ ರೇಖಾಗಣಿತ, ಈ ಕ್ಷೇತ್ರ ಗಣಿತದ ಕಾನ್ಸೆಪ್ಟ್ಸ್ ಗಳು ಹಿಂಗಿರ್ತಾವು, ಭಾರಿ ಇಂಟ್ರೆಸ್ಟಿಂಗ್ ಇರ್ತಾವ. ಬಟ್ ಅಷ್ಟು ಈಸಿಯಾಗಿ ಕನ್ವೆ ಆಗಂಗಿಲ್ಲ. ಬಹಳಷ್ಟು ಪ್ರಾಕ್ಟೀಸ್ ಬೇಕು ಇವಾಗ. 3ನೇ ಚೌಕದ ವಿಸ್ತೀರ್ಣವು 2 ಚೌಕಗಳ ವಿಸ್ತೀರ್ಣದ ಮೊತ್ತವಾಗಿದ್ದರೆ 3ನೇ ಚೌಕದ ಸುತ್ತಳತೆ ಅಥವಾ 3ನೇ ಚೌಕದ ಪರಿಧಿಯನ್ನ ಕಂಡುಹಿಡಿಯಿರಿ ಅನ್ನಂಗ. ಬಹಳಷ್ಟು ಸಿಂಪಲ್ ಆಗಿ ಹೇಳ್ತಾ ನೋಡ್ರಿ. 2 ಚೌಕ ಅದಾವ, ಇಲ್ಲೊಂದ್ ಚೌಕ, ಇಲ್ಲೊಂದ್ ಚೌಕ. ಈ ಚೌಕದ ಪರಿಧಿ ಕೊಟ್ಟಾನ 20 ಸೆಂಟಿಮೀಟರ್, ಈ ಚೌಕದ ಪರಿಧಿನೂ ಕೊಟ್ಟಾನ 48 ಸೆಂಟಿಮೀಟರ್. 2 ಚೌಕಗಳ ಪರಿಧಿಯನ್ನ ಕೊಟ್ಟಾನು. ಕಾನ್ಸೆಪ್ಟ್ ಎಲ್ಲಿಗೆ ಚೇಂಜ್ ಮಾಡತ್ತಾನಂದ್ರ, 2 ಚೌಕಗಳ ವಿಸ್ತೀರ್ಣಗಳ ಮೊತ್ತ 3ನೇ ಚೌಕದ ವಿಸ್ತೀರ್ಣಕ್ಕೆ ಸಮ ಐತಿ. ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಸುತ್ತಳತೆ ಕೊಟ್ಟು ವಿಸ್ತೀರ್ಣ ಕೇಳೋದು. ಹಾಗಾಗಿ ಮೊದಲು ನಿಮಗೆ ಪ್ರೀತಿಯ ಸಹಮಿತ್ರರೇ, ಮೊದಲು ನಿಮಗೆ ಗೊತ್ತಿರಬೇಕು ಸುತ್ತಳತೆ ಮತ್ತು ವಿಸ್ತೀರ್ಣದ ಮಿನಿಮಮ್ ಒಂದು 4 ಆಕೃತಿದವರ ಗೊತ್ತಿರ್ಬೇಕು. ಸರ್ ಯಾವ್ಯಾವ್ರಿ 4? ಚೌಕದ್ದರ ಗೊತ್ತಿರಬೇಕು, ಆಯತದ್ದು ಗೊತ್ತಿರಬೇಕು, ವೃತ್ತದ್ದು ಗೊತ್ತಿರಬೇಕು, ಇನ್ನ ತ್ರಿಭುಜದ್ದು ಗೊತ್ತಿರಬೇಕು. 4 ಬರ್ತಿರ್ಬೇಕು ಮಿನಿಮಮ್. ಚೌಕದ ಸುತ್ತಳತೆ ಏನು ಅಂದ್ರ 4a. ಸುತ್ತಳತೆ, ಸುತ್ತಳತೆ ಅಂದ್ರು ಒಂದ, ಪರಿಧಿ ಅಂದ್ರು ಒಂದ. ಚೌಕದ ಸುತ್ತಳತೆ ಅಥವಾ ಚೌಕದ ಪರಿಧಿ ಸೂತ್ರ ಏನು ಅಂದ್ರೆ 4a. ಸರ್ ಎ ಅಂದ್ರೆ ಏನ್ರಿ? ಎ ಅಂದ್ರ ಬಾಹು, 4 ಇಂಟು ಬಾಹು. ಓಕೆ, ಇನ್ನು ವಿಸ್ತೀರ್ಣಕ್ಕೆ ಬಂದು ಅಂದ್ರ ಬಾಹು ಇಂಟು ಬಾಹು. ಸಣ್ಣವ್ರಿಂದ ಕರೆದಿದ್ರು ನೋಡಿ, ಬಾ ಬಾ. ಇಟ್ ಮೀನ್ಸ್ ಇಟ್ ಇಸ್ ಎ ಸ್ಕ್ವೇರ್. ಅಂದ್ರೆ ಎ ಇಂಟು ಎ, ಸೈಡ್ ಇಂಟು ಸೈಡ್, ಎ ಸ್ಕ್ವೇರ್. ಇನ್ನು ಆಯತದ ಸುತ್ತಳತೆ, ಒಣಗ್ ಬರೀ ಸುತ್ತಳತೆನ, ಆಮೇಲೆ ಬರೀದ ವಿಸ್ತೀರ್ಣ. ವಿಸ್ತೀರ್ಣ ಸುತ್ತಳತೆ ಎರಡು ಒಂದು ತಾಯಿ ಮಕ್ಕಳಿದ್ದಂಗ. ಸುತ್ತಳತೆ ಅಂದ್ರೆ ಸುತ್ತಲೂ ಅಳತೆ ಮಾಡೋದು, ವಿಸ್ತೀರ್ಣ ಅಂದ್ರೆ ಒಳಗಿರುವಂತ ಸೀಮಾ ವಲಯ. ಓಕೆ, ಆಯತದ ಸುತ್ತಳತೆಯನ್ನ ಗಮನಿಸಿದ್ವು ಅಂದ್ರೆ 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ. ಎಲ್ ಅಂದ್ರೆ ಏನು? ಉದ್ದ. ಬಿ ಅಂದ್ರೆ ಏನು? ಅಗಲ. 2 ಇಂಟು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅನ್ನೋದು ಆಯತದ ಸುತ್ತಳತೆ ಆದ್ರೆ, ಆಯತದ ವಿಸ್ತೀರ್ಣಕ್ಕೆ ಹೋದು ಅಂದ್ರೆ ಎಲ್ ಇಂಟು ಬಿ, ಉದ್ದ ಇಂಟು ಅಗಲ. ಇನ್ನು ವೃತ್ತಕ್ಕೆ ಬಂದು ವೃತ್ತದ ಸುತ್ತಳತೆ, ವೃತ್ತದ ಪರಿಧಿ ಎಷ್ಟ ಸೂತ್ರ ಏನು ಅಂದ್ರೆ 2πr. ಪೈ ಅಂದ್ರೆ 22/7 ನಿಮಗೆ ಗೊತ್ತೈತಿ. ಆರ್ ಅಂದ್ರೆ ತ್ರಿಜ್ಯ, ವೃತ್ತದ ತ್ರಿಜ್ಯ, ರೇಡಿಯಸ್. 2πr ಅನ್ನೋದು ವೃತ್ತದ ಪರಿಧಿ. ವೃತ್ತದ ವಿಸ್ತೀರ್ಣ πr ಸ್ಕ್ವೇರ್. ಇನ್ನು ತ್ರಿಭುಜಕ್ಕೆ ಬಂದು ಅಂದ್ರೆ ತ್ರಿಭುಜದ ಸುತ್ತಳತೆ 3 ಬಾಹುಗಳ ಸಮ ಇದ್ವು ಅಂದ್ರೆ a ಪ್ಲಸ್ ಎ ಆಗಿರ್ತದ, 3a ಆಗಿರ್ತದ. ಬಟ್ ನಾವು 3 ಬಾಹು ಸಮ ಇಲ್ಲ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡು ಅಂದ್ರೆ 3 ಬಾಹುಗಳ ಮೊತ್ತನ ತ್ರಿಭುಜದ ಸುತ್ತಳತೆ ಆಗಿರ್ತದ. ಎಲ್ಲಾ ಆಕೃತಿಗಳ ಸುತ್ತಳತೆನೂ ಅವುಗಳ ಬಾಹುಗಳ ಮೊತ್ತನ ಆಗಿರ್ತದ, ಅದೇನು ಬೇರೆ ಆಗಿರುದಿಲ್ಲ. ಬೇಕಾದ್ರೆ ನೋಡ್ರಿ ನೀವು, ಚೌಕದ ಮೊತ್ತನ ಚೌಕದ ಸುತ್ತಳತೆ, ಚೌಕದ ಬಾಹುಗಳ ಮೊತ್ತನ ಚೌಕದ ಸುತ್ತಳತೆ. a ಪ್ಲಸ್ ಎ 4a. ಚೌಕದ ಎಲ್ಲಾ ಬಾಹುಗಳು ಸಮ ಇರ್ತಾವ, ಪರಸ್ಪರ ಸಮ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಚೌಕ ಅನ್ನೋದಿಲ್ಲ. ಓಕೆ, ಇನ್ನ ತ್ರಿಭುಜದ ವಿಸ್ತೀರ್ಣವನ್ನ ನೋಡಿದ್ರಿ ಅಂದ್ರೆ ನೀವು ಸಾಮಾನ್ಯ ವಿಸ್ತೀರ್ಣ ಇದೆ 1/2 ಇಂಟು ಪಾದ ಇಂಟು ಎತ್ತರ. ಓಕೆ, ಲಂಬ ಕೊಟ್ಟಾಗ ಇದೆ
ಅಂದ್ರ ಅದ್ರ ಎತ್ತರವನ್ನ ಕನ್ಸಿಡರ್ ಮಾಡಿದಾಗ ಈ ತ್ರಿಭುಜವನ್ನ ನಾವು ಡ್ರಾಫ್ಟೇಷನ್ ಮಾಡ್ಕೋತೀವಿ. ಓಕೆ, ಇವು ಒಂದು 4 ಪರಿಕ್ರಮ ನಿಮಗೆ ಗೊತ್ತಿರಬೇಕಾಗ್ತದೆ. ಇಲ್ಲಿ ಚೌಕ, ಆಯತ, ವೃತ್ತ, ತ್ರಿಭುಜ, ಈ 4 ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳ ಒಂದು ವಿವರಣೆ. ಓಕೆ, ಈಗ ಚೌಕದ ಬಗ್ಗೆ ಕೊಟ್ಟಾರ. ಚೌಕದ ಸುತ್ತಳತೆಯನ್ನ ಕೇಳಿ ವಿಸ್ತೀರ್ಣವನ್ನ ಕೇಳುವಂತ ಪರಿಕ್ರಮ ಇಲ್ಲಿ ಗಮನಿಸ್ರಿ. ಚೌಕಗಳ ಸುತ್ತಳತೆ 20 ಸೆಂಟಿಮೀಟರ್, 40 ಸೆಂಟಿಮೀಟರ್. ಒಂದನೇ ಚೌಕ 20 ಸೆಂಟಿಮೀಟರ್ ಅದ, ಎರಡನೇ ಚೌಕ 48 ಸೆಂಟಿಮೀಟರ್ ಅದ. ಓಕೆ, ಫಸ್ಟ್ ನಾ ಏನ್ ಮಾಡ್ತಾನೆ, ಈ 20 ಸೆಂಟಿಮೀಟರ್ ಒಳಗಿರುವಂತ ಬಾಹುವನ್ನ ಫೈಂಡ್ ಔಟ್ ಮಾಡ್ಕೋತಾನೆ. ಓಕೆ, ಈಗ 20 ಸೆಂಟಿಮೀಟರ್ ಸುತ್ತಳತೆ ಅಂದ್ರೆ 4a ಸುತ್ತಳತೆ ಸೂತ್ರ 4a ಇಸ್ ಈಕ್ವಲ್ ಟು 20 ಅನ್ನಂಗ. ಸುತ್ತಳತೆ 20. ಈಗ ನಂಗೆ ಎ ಅಷ್ಟೇ ಬೇಕಾಯ್ತು, ಬಾಹು ಅಷ್ಟೇ ಬೇಕಾಯ್ತು. ಬಾಹು ಇಸ್ ಈಕ್ವಲ್ ಟು 4 ಆಚೆ ಕಡೆ ಕಳಿಸಿದೆ ಅಂದ್ರೆ ಗುಣಾಕಾರ ಐತಿ, ಆಚೆ ಕಡೆ ಹೋತಂದ್ರೆ ಭಾಗಾಕಾರ ಆಕೈತಿ. 20 ಡಿವೈಡೆಡ್ ಬೈ 4, 4 1 4 5. ಹಾಗಾದ್ರೆ ಒಂದನೇ ಚೌಕದ ಬಾಹುವಿನ ಅಳತೆ ಎಷ್ಟು ಅಂದ್ರೆ 5 ಸೆಂಟಿಮೀಟರ್. ಇನ್ನು ಎರಡನೇ ಚೌಕಕ್ಕೆ ಬರ್ತಾನೆ ನೋಡ್ರಿ, ಅದು ಸೇಮ್ ಸುತ್ತಳತೆ 48 ಕೊಟ್ಟಾನು. 4a ಇಸ್ ಈಕ್ವಲ್ ಟು 48 ಅಂದಂಗ. ದೆನ್ a ಇಸ್ ಈಕ್ವಲ್ ಟು 4 ಆಚೆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗ್ತದೆ. 48 ಡಿವೈಡೆಡ್ ಬೈ 4, 4 ಒಂದೇ 4 ಒಂದೇ 4, 4 ಎರಡಲೇ 8. ಇಟ್ ಇಸ್ ನಥಿಂಗ್ ಬಟ್ a ಈಸ್ 12 ಸೆಂಟಿಮೀಟರ್. ಎರಡನೇ ಚೌಕದ ಸುತ್ತಳತೆ 12 ಸೆಂಟಿಮೀಟರ್, ಒಂದನೇ ಚೌಕದ ಸುತ್ತಳತೆ 5 ಸೆಂಟಿಮೀಟರ್. ಈಗ ನಾವು ಸುತ್ತಳತೆ ಅಂತ ನೋಡಿದ್ರೆ ಒಂದನೇ ಚೌಕದ ಬಾಹುವಿನ ಅಳತೆ 5 ಸೆಂಟಿಮೀಟರ್, ಎರಡನೇ ಚೌಕದ ಬಾಹುವಿನ ಅಳತೆ 12 ಸೆಂಟಿಮೀಟರ್. ಸುತ್ತಳತೆ ಅಂದ್ರೆ ಬಾಹುವಿನ ಅಳತೆಗೆ ಬಂದು ಈಗ ನಾವು ಅಂದ್ರೆ ಒಂದು ಬಾಹುವಿನ ಅಳತೆಯನ್ನ ಕಂಡುಹಿಡ್ಕೊಂಡು ಈ ಬಾಹುವನ್ನ ತಗೊಂಡ ವಿಸ್ತೀರ್ಣಕ್ಕೆ ಹೋಗ್ಬೇಕಿನ್ನ. ವಿಸ್ತೀರ್ಣದ ಸೂತ್ರ ಏನಪ್ಪಾ ಅಂದ್ರೆ ಎ ಸ್ಕ್ವೇರ್. ಓಕೆ, ಒಂದನೇ ಚೌಕದ ವಿಸ್ತೀರ್ಣ 5 ಸ್ಕ್ವೇರ್ 25 ಅಂದಂಗ, ಎರಡನೇ ಚೌಕದ ವಿಸ್ತೀರ್ಣ 12 ಸ್ಕ್ವೇರ್ 144 ಅಂದಂಗ. ಓಕೆ, ಸುತ್ತಳತೆ ತಗೊಂಡು ಬಾಹುವನ್ನ ಕಂಡು ಹಿಡ್ಕೊಂಡು ಬಾಹುಗಳ ಸ್ಕ್ವೇರ್ ಮಾಡಿದ್ರೆ ವಿಸ್ತೀರ್ಣ ಸಿಗ್ತದ ನಮಗ. ಸೂತ್ರವನ್ನ ಇದೇ ನೀವು ನೋಡಿದರೆ. ಹಾಗಾದ್ರೆ ಒಂದನೇ ಚೌಕದ ವಿಸ್ತೀರ್ಣ 25, ಎರಡನೇ ಚೌಕದ ವಿಸ್ತೀರ್ಣ 144. ಎರಡನ್ನು ಕೂಡಿಸ್ಲಿನ 5 4 ಕೂಡಿಸಿದಂದ್ರೆ 9, 2 4 ಕೂಡಿಸಿದಂದ್ರೆ 6, 2 ಒಂದಕ್ಕೆ 1 ಆಸ್ ಇಟ್ ಇಸ್. 5 4 9, 2 4 6, ಒಂದಕ್ಕೆ 1 ಉಳಿತು. 169 ಅನ್ನೋದ ಈ ಮೂರನೇ ಚೌಕದ ವಿಸ್ತೀರ್ಣ. ಯಾಕಂದ್ರೆ ಅವ್ನು ಹೇಳಿದ ನೋಡ್ರಿ, ಮೂರನೇ ಚೌಕದ ವಿಸ್ತೀರ್ಣವು ಎರಡೂ ಚೌಕಗಳ ವಿಸ್ತೀರ್ಣದ ಮೊತ್ತವಾಗಿದೆ. ಎರಡೂ ಚೌಕದ ವಿಸ್ತೀರ್ಣ ತಕೊಂಡೆ, ಇವೆರಡರ ಮೊತ್ತ, ಇವೆರಡರ ಕೂಡಿಸುವಿಕೆ, ಇವೆರಡರ ಸಂಕಲನ ಮೂರನೇ ಚೌಕದ ವಿಸ್ತೀರ್ಣ. ಹಾಗಾದ್ರೆ ಮೂರನೇ ಚೌಕದ ವಿಸ್ತೀರ್ಣ ಕಂಡಿಡಿ ಅಂತಿದ್ದಂದ್ರ ಆನ್ಸರ್ 169. ಬಟ್ ಅವ್ ವಿಸ್ತೀರ್ಣ ಕಂಡಿಡಿ ಅನ್ನತ್ತಿಲ್ಲ, ಮೂರನೇ ಚೌಕದ ಸುತ್ತಳತೆ ಕಂಡಿಡಿ ಅನ್ನತಾನ. ಮತ್ತ ನೋಡ್ರಿ, ಮೂರನೇ ಚೌಕದ ಪರಿಧಿ ಎಷ್ಟು ಅಂತ ಕೇಳತಾನ. ಮತ್ತ ಅಗೇನ್ ಮತ್ತ ಉಲ್ಟಾ ಬರತಾನ. ಇಂಥ ಸಂದರ್ಭದಾಗ ನಾವೇನ್ ಮಾಡ್ಬೇಕಂದ್ರೆ, ಈಗ ವಿಸ್ತೀರ್ಣ ಸಿಕ್ತ, ಎ ಕಂಡಿಡಿನು, ಎ ಸ್ಕ್ವೇರ್ ಸಿಕ್ಕೈತೆ, ಎ ಕಂಡಿಡಿನು ಅಂದ್ರೆ ಫಸ್ಟ್ ಬಾಹು ಕಂಡಿಡಿನು. ಬಾಹು ಇಲ್ದ ನಿನಗೆ ಏನು ಗೊತ್ತಾಗಂಗಿಲ್ಲ. ಬಾಹು ಕಂಡಿಡಿದ ಮ್ಯಾಗನ ಸುತ್ತಳತೆ, ಬಾಹು ಕಂಡಿಡಿದ ಮ್ಯಾಗನ ವಿಸ್ತೀರ್ಣ ಕಂಡಿಡಿಯಾಕ ಬರ್ತದ. ಹಾಗಾಗಿ ಸ್ಕ್ವೇರ್ ಅದ, ಸ್ಕ್ವೇರ್ ಈಚ ಕಡೆ ಆದ್ರ ರೂಟ್ ಆಗ್ತದ. ಹಾಗಾದ್ರೆ ಬಾಹುವಿನ ಅಳತೆ ರೂಟ್ 169. 169 ರೂಟ್ ಎಷ್ಟು? ವರ್ಗಮೂಲ ಎಷ್ಟು? 13. 169 ವರ್ಗಮೂಲ 13. 13 ಅನ್ನೋದು ಎ ಅಂದ್ರ ಬಾಹುವಿನ ಅಳತೆ. 13 ಅನ್ನೋದು ಈಗ ಬಾಹುಕ್ ಬಂದು. ಹಾಗಾದ್ರೆ ಸುತ್ತಳತೆ ಮತ್ ಅಗೇನ್ ಚೌಕದ ಸುತ್ತಳತೆಯ ಸೂತ್ರ ಏನ? 4a. ಇಟ್ ಇಸ್ ನಥಿಂಗ್ ಬಟ್ 4 into 13. 13 4 52. ಹಾಗಾದ್ರೆ 52 ಸೆಂಟಿಮೀಟರ್ ಅನ್ನೋದು ಈ ಒಂದು ಪ್ರಶ್ನೆಯ ಉತ್ತರ. ಪ್ರಶ್ನೆಯನ್ನ ಇನ್ನೊಮ್ಮೆ ಎಕ್ಸ್ಪ್ಲನೇಷನ್ ಮಾಡ್ತಾನೆ, ಬಹಳಷ್ಟು ಈಸಿ ಆಗಿದೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟ. ಈ ವಿಧಾನವನ್ನ ಬಿಟ್ಟು ಬೇರೆ ಒಂದು ವಿಧಾನ ಇದಕ್ಕೆ ಇಲ್ಲ ಐ ಥಿಂಕ್. ಯಾಕಂದ್ರೆ ಇಲ್ಲಿ ಶಾರ್ಟ್ಕಟ್ ಮೆಥಡ್ ಯೂಸ್ ಆಗಂಗಿಲ್ಲ. ಹಾಗಾಗಿ ಬಹಳ ಜನ ಇದ್ರ ಬಗ್ಗೆ ಮಾತಾಡಂಗೇ ಇಲ್ಲ. ಶಾರ್ಟ್ಕಟ್ ಮೆಥಡ್ ಯೂಸ್ ಆಗುವಂತ ಲೆಕ್ಕಗಳ ಬಗ್ಗೆ ಮಾತಾಡ್ಬಹುದು, ಬಟ್ ಈ ಮೆಥಡ್ ನಾವು ಮಾಡಕಬೇಕು. ಯಾಕಂದ್ರೆ ಎಕ್ಸಾಮಿನೇಷನ್ದಾಗ ನಾವು ಮಾಡಿದ ಕ್ವಶನ್ ಬರಂಗಿಲ್ಲ, ಅವ್ರು ಹಾಕಿದ ಕ್ವಶನ್ ನಾವು ಬಿಡಿಸ್ಬೇಕಾಗೈತಿ. ಅಂತ ಸಂದರ್ಭ ಕ್ವಶನ್ ಏನದ ಅಂದ್ರೆ, ಎರಡು ಚೌಕದ ಪರಿಧಿ ಕೊಟ್ಟಾರ, ಎರಡು ಚೌಕದ ಸುತ್ತಳತೆಯನ್ನ ಕೊಟ್ಟಾರು. ಆ ಸುತ್ತಳತೆಯ ಬೇಸ್ಮೆಂಟ್ ಮ್ಯಾಗ ಮೂರನೇ ಚೌಕದ ರಿಲೇಷನ್ ಅನ್ನ ಹೇಳಿದಾರ. ಎರಡು ಚೌಕದ ಸುತ್ತಳತೆ ಇಷ್ಟಿಷ್ಟಪಾ ಅಂತ ಹೇಳಿದಾರ. ಇನ್ನು ಎರಡೂ ಚೌಕಗಳ ವಿಸ್ತೀರ್ಣದ ಮೊತ್ತ ಮೂರನೇ ಚೌಕ ಆಗೈತಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೂರನೇ ಚೌಕದ ಸುತ್ತಳತೆ ಕಂಡಿಡಿ ಅನ್ನತ್ತಾರ. ಹಾಗಾಗಿ ಎರಡೂ ಚೌಕಗಳ ವಿಸ್ತೀರ್ಣಗಳ ಮೊತ್ತ ಅಂದಾಗ ನಾವು ಎರಡೂ ಚೌಕದ ವಿಸ್ತೀರ್ಣ ಫಸ್ಟ್ ಕಂಡು ಹಿಡ್ಕೋಬೇಕು. ಇಲ್ಲಿ ಕಂಡು ಹಿಡ್ಕೊಂಡು ನೋಡ್ರಿ ವಿಸ್ತೀರ್ಣ, ಆ ಎರಡನ್ನ ಕುಡಿಸಿದಾಗ ಮೂರನೇ ಚೌಕದ ವಿಸ್ತೀರ್ಣ ಬಂತ. ಆ ವಿಸ್ತೀರ್ಣದಿಂದ ಬಾಹು ಕಂಡು ಹಿಡ್ಕೊಂಡು ಈ ಬಾಹು ತಗೊಂಡ ಸುತ್ತಳತೆಯನ್ನ ಮಾಡ್ಕೋಬೇಕು. ಸ್ವಲ್ಪ ಒಂದು ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಕ್ವಶನ್ ಅದ ಇದೆ, ಆದ್ರೂ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕಬೇಕು. ಮನೆದಂತ್ರ ಏನೇಮ್ ನೋಡಿದ್ರಿ ಅಂದ್ರೆ ನಿಮಗ ಈಸಿಯಾಗಿ ಗೊತ್ತಾಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ ಹೋಗೋಣ. ಹಾಗಾದ್ರೆ ಓಕೆ, ಎಗೆ ಬಿ ಯ 2ರಷ್ಟು ವಯಸ್ಸಾಗಿದೆ.
ಸಿ ಯ ವಯಸ್ಸು ಎ ಯ ವಯಸ್ಸು ಹಾಗೂ ಬಿ ಯ ವಯಸ್ಸಿನ ಒಟ್ಟು ಮೊತ್ತಕ್ಕಿಂತ 2ರಷ್ಟು. ಅಯ್ಯೋ ದೇವ ಎಷ್ಟು ಇಂಟ್ರೆಸ್ಟಿಂಗ್ ಆಯ್ತು ನೋಡಿ. 10 ವರ್ಷದ ನಂತರ 3 ಜನರ ವಯಸ್ಸಿನ ಮೊತ್ತ 120 ಆದರೆ ಏನ ವಯಸ್ಸೆಷ್ಟು? ಕಾನ್ಸೆಪ್ಟ್ ಅನ್ನ ಹೆಂಗ್ ಬಿಲ್ಡ್ ಮಾಡ್ಯಾನ ಅಂದ್ರೆ, ಎಗೆ ಬಿ ಯ 2ರಷ್ಟು ಆಗೈತಿ ವಯಸ್ಸು. ಅಂದ್ರ ಎ ದೊಡ್ಡವ, ಬಿ ಸಣ್ಣವ. ಎಗ ಬಿನ 2ರಷ್ಟು ಅಂದ್ರ ಬಿಗ್ 10 ಇತ್ತಂದ್ರ ಎಗ್ 20 ವಯಸ್ಸು. ಅಂದ್ರ ಬಿ ಎಕ್ಸ್ ಆಗಿದ್ದ ಅಂದ್ರ ಇಲ್ಲಿ ಗಮನಿಸ್ರಿ, ಎ ಬಿ ಸಿ ಅನ್ನ 3 ಬರ್ಕೊಂಡ ಬಿಡ್ತಾನೆ ಇಲ್ಲಿ. ಬಿ ಏನಾದ್ರು ಎಕ್ಸ್ ಆಗಿದ್ದ ಅಂದ್ರ ಎ 2x ಇದ್ದಂಗ, ಎ 2x ಇದ್ದಂಗ. ಬಿ ಏನಾರ ಎಕ್ಸ್ ಆಗಿದ್ದ ಅಂದ್ರ ಓಕೆ. ಶೈನ್ ಬರತೈತನ ಬೋರ್ಡ್ ಇಲ್ಲಿ ನಡೀತದ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದ. ಎ ಏನಾದ್ರು 2x, ಸಾರಿ ಬಿ ಏನಾದ್ರು ಎಕ್ಸ್ ಇದ್ದಂದ್ರೆ ಎ 2x. ಸಿ ನೋಡ್ರೆ ಮಜಾ ಐತೆ. ಸಿ ಎ ಯ ವಯಸ್ಸು ಹಾಗೂ ಬಿ ವಯಸ್ಸಿನ ಮೊತ್ತಕ್ಕಿಂತ 2ರಷ್ಟು. ಅಂದ್ರೆ ಎ ಬಿ ಅನ್ನ ಕೂಡಿಸಿದ್ರಕ್ಕಿಂತ 2ರಷ್ಟು. ಫಾರ್ ಎಕ್ಸಾಂಪಲ್ ಸಿ ಅನ್ನ ಹೆಂಗ್ ಬರೀಬಹುದು ಅಂದ್ರೆ ನಾನು 2x ಪ್ಲಸ್ ಎಕ್ಸ್ ಇಂಟು 2. ಎ ಮತ್ತು ಬಿ ಯ ವಯಸ್ಸಿನ ಮೊತ್ತದ 2ರಷ್ಟು ಅನ್ನೋದು, ಮೊತ್ತದ 2ರಷ್ಟು. ಇಟ್ ಇಸ್ ನಥಿಂಗ್ ಬಟ್ 2x 2 ಕೂಡಿಸಿದ್ರೆ 3x ಇಂಟು 2 ಇದ್ದಂಗ ನೋಡಿ. ಇಟ್ಸ್ ನಥಿಂಗ್ ಬಟ್ 6x. ಫೈನಲ್ ಆಗಿ ಬರಿಬೇಕು ಅಂದ್ರೆ 6x. ಸಿ ನ ವಯಸ್ಸು, ಬಿ ನ ವಯಸ್ಸು ಎಕ್ಸ್, ಎ ಬಿ ಕಿಂತ 2 ಪಟ್ಟ ನಾನು, ಸಿ ಇವ್ರೆರಡನ್ನು ಕೂಡಿಸಿದ್ರಕ್ಕಿಂತ 2 ಪಟ್ಟ ನಾನು. ಓಕೆ, ಹಾಗಾದ್ರೆ ಈ 3 ಜನರ ವಯಸ್ಸಿನ ಮೊತ್ತ 120. ಯಾವಾಗ? 10 ವರ್ಷದ ನಂತರ. ಈಗ ಅಲ್ಲ, 10 ವರ್ಷದ ನಂತರ ಇದೆ. 10 ವರ್ಷದ ನಂತರ ಅಂದ್ರೆ ಪ್ಲಸ್ 10 ಇಯರ್. ಇವಂಗೂ 10 ವರ್ಷ ಆಗ್ಯಾವು, ಇವಂಗೂ 10 ವರ್ಷ ಆಗ್ಯಾವು. ಇವುಗಳ ಮೊತ್ತ 120. ಹಾಗಾದ್ರೆ ಪೂರ್ತಿ ಮೊತ್ತದ ವಯಸ್ಸು ಬರ್ಕೋತ ನೋಡ್ರಿ ನಾನು. ಫಸ್ಟ್ ಒಂದೇದು ಏದೇನೈತಿ 2x ಪ್ಲಸ್ 10 ಪ್ಲಸ್ ಬಿದೇನೈತಿ x ಪ್ಲಸ್ 10 ಪ್ಲಸ್ ಸಿದೇನೈತಿ 6x ಪ್ಲಸ್ 10. ಇವೆಲ್ಲದರ ಮೊತ್ತ 120. ಕ್ಲಿಯರಾ? ಈಗ ಇದನ್ನ ಸಾಲ್ವ್ ಮಾಡ್ಕೊತ ಹೋಗೋಣ. 2x x 3x 3x 6x 9x ಪ್ಲಸ್ 10 10 20 20 10 30 ಇಸ್ ಈಕ್ವಲ್ ಟು 120. 9x ಇಲ್ಲೇ ಇರ್ಲಿ, ಪ್ಲಸ್ 30 ಆಚ ಕಡೆ ಹೋತಂದ್ರೆ ಮೈನಸ್ 30 ಆಗ್ತದೆ. 120 ಮೈನಸ್ 30 ಇಟ್ ಇಸ್ ನಥಿಂಗ್ ಬಟ್ 9x ಇಸ್ ಈಕ್ವಲ್ ಟು 120 30 ಕಳೆದ್ರೆ 90. 9 ಗುಣಾಕಾರ ಐತಿ, ಆಚ ಕಡೆ ಹೋದ್ರೆ ಭಾಗಾಕಾರ ಆಗ್ತೈತಿ. ಇಲ್ಲೇ ಕಡ್ತಾ ಹೊಡಿತು ನೋಡ್ರಿ. 9 ಒಂದೇ 9 10. x ಇಸ್ ಈಕ್ವಲ್ ಟು 10. x ನ ವಯಸ್ಸು 10. x ಯಾರ? ಆಕ್ಚುಲಿ ಬಿ. ಹಾಗಾದ್ರೆ ಬಿ ನ ವಯಸ್ಸು 10. ಬಟ್ ಕ್ವಶನ್ದಾಗ ಏನ್ ಕೇಳೋಣ, ಎ ನ ವಯಸ್ಸು ಎಷ್ಟು ಅಂತ ಕೇಳೋಣ. ಎ ಬಿ ಗಿಂತ 2 ಪಟ್ಟು ದೊಡ್ಡವ. ಇಟ್ ಇಸ್ ನಥಿಂಗ್ ಬಟ್ ಎ 2x ಇದ್ದಂಗ. x 10 ಬಂದೈತಿ ಅಂದ್ರೆ 2 ಇಂಟು 10 2 10 20. ಈಗ ವಯಸ್ಸು ಎಷ್ಟೀಗ? 20 ವರ್ಷಗಳು. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಸಿ ಗೆ ಎಷ್ಟು ವಯಸ್ಸು ಇರಬಹುದು? ಸಿ ಯ ಕ್ಯಾಲ್ಕುಲೇಷನ್ ಮಾಡಿದಾಗ ನಾವು ಎಷ್ಟು ವಯಸ್ಸು ಅಂತ ತಗೊಂಡಿದ್ದು? 6x x ಇಂಟು 10 60. 60 ವಯಸ್ಸ ಸಿಗಾಗೈತಿ. ನಾವು ರೀಚೆಕ್ ಕೂಡ ಮಾಡ್ಕೋಬಹುದು ನೋಡ್ರಿ. ಬಿ ಗೆ 10 ವಯಸ್ಸಾಗಿದ್ದು, ಎಗ 20 ವಯಸ್ಸು ಬಂತ, ಸಿ ಗೆ ಎಷ್ಟು ವಯಸ್ಸು ಬಂದೈತಿ? 60 ವಯಸ್ಸು ಬಂದದ. 10 ವರ್ಷ ಆದ್ಕೂಳೆ ಇವ್ರ ವಯಸ್ಸಿನ ಮೊತ್ತ 120 ಕೊಟ್ಟಾನ. ಎಲ್ಲರಿಗೂ 10 ಆಡ್ ಮಾಡ್ರಿ. ಇವಂಗೂ 10 ವರ್ಷ ಆಗ್ಯಾವು, ಇವಂಗೂ 10 ವರ್ಷ ಆಗ್ಯಾವು, ಇವಂಗೂ 10 ವರ್ಷ ಆಗ್ಯಾವ ಅಂತ ತಿಳ್ಕೊಂಡ್ರೆ 10 10 20 20 20 40 40 10 50 50 60 110 110 10 120 ವರ್ಷ. ಇದು ರೀಚೆಕ್ ಮೆಥಡ್. ಇದು ಕ್ಲಿಯರ್? ಲಾಸ್ಟ್ ಲೆಕ್ಕ ಮುಗಿದ್ಮ್ಯಾಗ ನಾವು ರೀಚೆಕ್ ಮಾಡ್ಕೋಬಹುದು. ಫಸ್ಟ್ ಲೆಕ್ಕದ ಸ್ವಾರಸ್ಯ ನೋಡ್ರಿ. ಎ ಬಿ ಗಿಂತ 2 ಪಟ್ಟು ದೊಡ್ಡವ ಅಂದ್ರೆ ಬಿ ಅನ್ನ ಎಕ್ಸ್ ತಗೋಬೇಕಾ? ತಗೋದ್ ಮೇನ್ ಮೂಲ ಪಾಯಿಂಟ್ ಇಲ್ಲೇ. ಬಿ ಎಕ್ಸ್ ತಗೊಂಡಾಗ ಮಾತ್ರ ನಿನಗೆ ಲೆಕ್ಕಾಚಾರ ಬಹಳಷ್ಟು ಈಸಿಯಾಗಿ ಕಡಿಮೆ ಆಗ್ತದೆ. ಇದು ಬಿ ಯಾವಾಗ ಎಕ್ಸ್ ತಗೋತೀನಿ, ಎ ಬೆಲೆನೂ ಸಿಗ್ತದ, ಸಿ ಬೆಲೆನೂ ಸಿಗಾಕ್ ಸ್ಟಾರ್ಟ್ ಆಗ್ತದೆ. ಕ್ಲಿಯರ್? ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿನ ಕಡೆ 15 ಕಿಲೋಮೀಟರ್ ಕಾರನ್ನು ಚಲಾಯಿಸುತ್ತಿದ್ದಾನೆ. ನಂತರ ಪಶ್ಚಿಮಕ್ಕೆ ತಿರುಗಿ 5 ಕಿಲೋಮೀಟರ್ ಪ್ರಯಾಣಿಸುತ್ತಿದ್ದಾನೆ. ನಂತರ ಅವನು ಎಡಕ್ಕೆ ತಿರುಗಿ 20 ಕಿಲೋಮೀಟರ್ ಪ್ರಯಾಣಿಸುತ್ತಿದ್ದಾನೆ. ಮುಂದುವರೆದು ತನ್ನ ಎಡಕ್ಕೆ 5 ಕಿಲೋಮೀಟರ್ ಪ್ರಯಾಣಿಸಿದರೆ ತನ್ನ ಮೂಲ ಸ್ಥಳದ ತಲುಪಲು ಅವನು ಕ್ರಮಿಸಬೇಕಾದ ದೂರ ಏನು ಅಂತ ಕೊಟ್ಟದಾರ. ಇದೊಂದು ರೀತಿ ದಿಕ್ಕುಗಳ ಮೇಲೆ ಬರುವಂತಹ ಪ್ರಶ್ನೆ. ದಿಕ್ಕಿನ ಬಗ್ಗೆ ಪರಿಕಲ್ಪನೆ ಇತ್ತು ಅಂದ್ರೆ ಈ ಕ್ವಶನ್ ಅನ್ನ ಬಹಳಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ದಿಕ್ಕಿನ ಫ್ಲೋಚಾರ್ಟ್ ಅನ್ನ ಕೂಡ ನಿಮಗೆ ಹಾಕ್ತೀನಿ. ಯಾವಾಗ್ಲೂ ಇದನ್ನ ನಾವು ನಾರ್ತ್ ಅಂತ ತಗೋತೀವಿ. ನಾರ್ತ್ ದ ಅಪೋಸಿಟ್ ಯಾವ್ದು ಇರ್ತದ? ಸೌತ್ ಇರ್ತದ. ನಾರ್ತ್ ಸೌತ್. ಅಂಡ್ ಇಲ್ಲಿ ತಗೋವಾಗ ಗಮನಿಸ್ರಿ,
ಈಚೆ ಕಡೆದ ಪೂರ್ವ ಅಂತ ತಗೋತೀನಿ, ಇದನ್ನ ನಾನು ಪಶ್ಚಿಮ ಅಂತ ತಗೋತೇನೆ. ಅಂದ್ರೆ ನಮ್ದು ಭಾರತದ ರೇಖಾಖಂಡ ಐತಿ ಅಂದ್ರೆ, ಭಾರತದ ನಕ್ಷೆ ಐತಿ ಅಂದ್ರೆ ನಾವು ಆ ದಿಕ್ಕುಗಳನ್ನ ಇಲ್ಲಿ ಅಡಾಪ್ಟೇಷನ್ ಮಾಡ್ತಾ ಇರ್ತೇವೆ. ಭಾರತದ ನಕ್ಷೆ ಒಳಗೆ ಯಾವ ದಿಕ್ಕನ್ನ ಅಡಾಪ್ಟ್ ಮಾಡ್ತೀವಲ್ಲ, ಇಲ್ಲಿ ಕೂಡ ಅದನ್ನ ದಿಕ್ಕನ್ನ ಅಡಾಪ್ಟ್ ಮಾಡ್ಕೊಂಡು ಲೆಕ್ಕಾಚಾರ ಮಾಡ್ಬೋದು. ಈಗ ನೋಡ್ರಿ, ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿನ ಕಡೆಗೆ 15 ಕಿಲೋಮೀಟರ್ ಹೊಂಟಾನು. ಫಸ್ಟ್ ಒಂದು ಮೂಲ ಸ್ಥಾನವನ್ನು ತಗೋತಾನ. ಇದು ವ್ಯಕ್ತಿಯ ಮೂಲ ಸ್ಥಾನ ಅಂತ ಹೇಳಿ ತಿಳ್ಕೊಂಡು 15 ಕಿಲೋಮೀಟರ್ ಮ್ಯಾಗ ಹೊಂಟಾನ, ಉತ್ತರ ದಿಕ್ಕಿನ ಕಡೆ 15 ಕಿಲೋಮೀಟರ್ ಹೊಂಟಾನ. ನಂತರ ಪಶ್ಚಿಮದ ಕಡೆ ತಿರುಗಿ, ಪಶ್ಚಿಮ ಕಡೆ ಐತಿ, ಈಚೆ ಕಡೆ ತಗೊಂಡನ್ನ ಪಶ್ಚಿಮ. ಓಕೆ, ಈಚೆ ಕಡೆ ತಿರುಗಿ ಎಷ್ಟು ಕಿಲೋಮೀಟರ್? 5 ಕಿಲೋಮೀಟರ್ ಪ್ರಯಾಣ ಮಾಡ್ತಾನ. ಹಾಗಾದ್ರೆ ಪಶ್ಚಿಮದ ಕಡೆ ತಿರುಗಿ 5 ಕಿಲೋಮೀಟರ್ ಪ್ರಯಾಣ ಮಾಡತಾನ. ನಂತರ ಎಡಕ್ಕೆ ತಿರುಗಿ, ಈಗ ನೋಡ್ರಿ ಆ ವ್ಯಕ್ತಿಯ ಚಲನಾ ವ್ಯವಸ್ಥೆಯನ್ನ ಗಮನಿಸ್ಬೇಕು. ಹಿಂಗದಾನು, ಹಿಂಗ್ ಹೊಂಟಾನ, ಪಶ್ಚಿಮದ ಕಡೆ ಹೊಂಟಾನ. ಎಡಕ್ಕೆ ಅಂದ್ರೆ ಮತ್ತೆ ಈ ಕಡೆ ಇದೆ, ಇಟ್ ಇಸ್ ನಥಿಂಗ್ ಬಟ್ ಈ ಕಡೆ. ಎಡಕ್ಕೆ ತಿರುಗಿ 20 ಕಿಲೋಮೀಟರ್, ಮತ್ತು ದೂರ 20 ಕಿಲೋಮೀಟರ್. ಇದು 15 ಐತಿ ಅಂದ್ರೆ ಅದಕ್ಕೆ ಉದ್ದ ಲೈನ್ ಇರ್ಬೇಕಿದೆ. 20 ಕಿಲೋಮೀಟರ್ ಅಲ್ಲ, 20 ಕಿಲೋಮೀಟರ್ ಚಲನೆ ಆಗತೈತಿ. ಮುಂದುವರೆದು ತನ್ನ ಎಡಕ್ಕೆ ಹಿಂಗ್ ಬರತಾನೋ, ಹಿಂಗ್ ಹೊಂಟಾನ. ಮತ್ತೆ ಎಡಕ್ಕೆ ಅಂದ್ರೆ ಈಚೆ ಕಡೆ, ಮತ್ತೆ ಎಡಕ್ಕೆ ತಿರುಗಿ ಮತ್ತೆ 5 ಕಿಲೋಮೀಟರ್ ಬರತಾನ. ಇಲ್ಲಿ ಬರತಾನ ನಾವು 5 ಕಿಲೋಮೀಟರ್ ಅಂದ್ರೆ ಇದ್ರ ಸಮನಾದಂತ ಬಹುವಿಗೆ ಬರತಾನ, ಅಂದ್ರೆ 5 ಕಿಲೋಮೀಟರ್ ಬರತಾನ. ಹಾಗಾದ್ರೆ ತನ್ನ ಮೂಲ ಸ್ಥಳ ತಲುಪಲು ಅವನು ಕ್ರಮಿಸಬೇಕಾದ ದೂರ ಎಷ್ಟು? ಇಲ್ಲಿಂದ ಇಲ್ಲೇ ಕ್ರಮಿಸಬೇಕಾದ ದೂರದ ಇಲ್ಲದಾನೀಗ ಮೂಲ ಸ್ಥಳ ಇಲ್ಲಿ ಎತ್ತವಂದ. ಬಹಳ ಸಿಂಪಲ್ ಕ್ವಶನ್. ಇದು 5 ಐತಿ, ಇದು 5 ಐತಿ, ಇದು 20 ಐತಿ ಅಂದ್ರೆ ಇದು 20 ಇರಬೇಕು. ಪೂರ್ತಿ 20 ಇರ್ತದೆ 100%. ಆಲ್ರೆಡಿ 15 ಕವರ್ ಆಗೈತಿ. ಇನ್ ಎಷ್ಟು ಉಳಿತು? 5 ಕಿಲೋಮೀಟರ್ ಅವ ಇನ್ ಕ್ರಮಿಸ್ಬೇಕು. 5 ಕಿಲೋಮೀಟರ್ ಅವನ ಮೂಲ ಸ್ಥಳಕ್ಕ ಮತ್ತೆ ಈಗಿರುವಂತಹ ಸ್ಥಾನಕ್ಕ ಡಿಫರೆನ್ಸ್ ಐತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 5 ಕಿಲೋಮೀಟರ್ಸ್, 5 ಕಿಲೋಮೀಟರ್ಸ್. ಓಕೆ, ಎಸ್. ಹಾಗಾದ್ರೆ ಈಗ ನಿಮಗೊಂದು ಪ್ರಶ್ನೆ, ಇಷ್ಟೆಲ್ಲಾ ಕ್ಲಾಸ್ ಕೇಳಿರಿ, ಎಷ್ಟ ಕ್ವಶನ್ಸ್ ಗಳನ್ನ ಮಾಡಿದ್ದು, ಮತ್ತು ಮುಂದಿನ ವಿಡಿಯೋದಾಗ ಇನ್ನ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಿಮ್ ಸಂಬಂಧ ಹಿಡ್ಕೊಂಡ್ ಬರ್ತೀನಿ. ನಿಮಗೊಂದು ಪ್ರಶ್ನೆ, ಕಮೆಂಟ್ ಬಾಕ್ಸ್ ನ ಕಮೆಂಟ್ ಹಾಕ್ರಿ. ಸ್ಕ್ರೀನ್ ಮ್ಯಾಗ ಕಾಣುವಂತಹ ಈ ಪ್ರಶ್ನೆಗೆ ಉತ್ತರ ಏನಾಗಿರ್ಬಹುದು? ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದ್ರ ಮೂಲಕ ಈ ಕ್ಲಾಸ್ ನಿಮಗೆ ಹೆಂಗ ಅನಿಸ್ತು ಮತ್ತೆ ಕಂಟಿನ್ಯೂ ಮಾಡೋಣ ಹೆಂಗ? ಯಾಕಂದ್ರೆ PC ಆಸ್ಪಿರೆಂಟ್ಸ್ ಬಹಳ ಮಂದಿ ನೋಡ್ತಿರ್ತಾರೆ. ಯಾಕಂದ್ರೆ KEF ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಿವಿಯಸ್ ಇಯರ್ ಅನ್ನೋಕ್ಕಿಂತ ಇದ ಮಣ್ಣಿ ಜನವರಿಯಾಗ ನಡೆದ ಕ್ವಶನ್ ಪೇಪರ್, ಫೆಬ್ರವರಿಯಾಗ ನಡೆದಂತ ಕ್ವಶನ್ ಪೇಪರ್ ಒಳಗಿನ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಗಳನ್ನ ಹೆಕ್ಕಿ ತರುವಂತ ಪ್ರಯತ್ನವನ್ನ ನಾವು ಮಾಡಿದೀವಿ. SDA, FDA, KE ಅವರು ನಡೆಸಿರುವಂತಹ ಗ್ರೂಪ್ A, ಗ್ರೂಪ್ B ಎಕ್ಸಾಮಿನೇಷನ್ ಒಳಗಿರುವಂತಹ ಪ್ರಶ್ನೆಗಳ ಈಗ ನೀವು ನೋಡ್ತಾ ಇರುವಂತಹ ಪ್ರಶ್ನೆಗಳು CTO ಎಕ್ಸಾಮ್ ಆಗಿರಬಹುದು. ಓಕೆ, KE ಅವರು ನಡೆಸಿರುವಂತಹ ಕಳೆದ PSI ಎಕ್ಸಾಮ್ ಒಳಗಿನ ಆಗಿರ್ಬೋದು, ಅಲ್ಲಿಯ ಪ್ರಶ್ನೆಗಳನ್ನ ತಗೊಂಡ್ ಬರುವಂತ ಪ್ರಯತ್ನ ನಡೆದಾಗ ಈ ಪ್ರಶ್ನೆಗಳು ನಿಮ್ಗೆ ಹೆಂಗ್ ಅನಿಸಿದ್ರು ಅಥವಾ ನಾವು ಹೇಳುವಂತ ರೀತಿ ನಿಮ್ಗೆ ಹೆಂಗ್ ಅನಿಸಿದ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಅದ್ರ ಜೊತೆ ಈ ಪ್ರಶ್ನೆಯ ಉತ್ತರವನ್ನ ಕೂಡ ಕಮೆಂಟ್ ಮಾಡುವುದರ ಮೂಲಕ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ. ನಿಮಗೆ ಇಷ್ಟ ಆದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು. ದೇವ್ರ ಒಳ್ಳೇದ್ ಮಾಡ್ಲಿ. ಈ ಪರೀಕ್ಷೆ ನೀವು ಪಾಸ್ ಆಗೇ ಆಗ್ತೀರಿ ಅನ್ನುವಂತ ಒಂದು ನಂಬಿಕೆಯಿಂದ ಈ ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡತ್ತೀನಿ. ಮುಂದಿನ ಕ್ಲಾಸ್ ಒಳಗ ಮತ್ತೆ ನಿಮ್ ಜೊತೆ ಸಿಗ್ತೀನಿ, ಹೊಸ ಪ್ರಶ್ನೆಗಳನ್ನ ತಗೊಂಡು ಬಂದ. ಅಲ್ಲಿವರೆಗೂ ಟೇಕ್ ಕೇರ್.